ಆತ್ಮೀಯರೇ, ಸ್ವಾಮಿ ವಿವೇಕಾನಂದ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರನ್ನೂ ಸ್ವಾಗತ ಕೋರುತ್ತಾ, ಆತ್ಮೀಯರೇ, ಇಂಥ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಪ್ರೋತ್ಸಾಹಿಸ್ರಿ. ಆತ್ಮೀಯರೇ, ಇಂದು ನಾನು ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಪ್ರಕಟಿಸಿರುವಂಥ ಇತಿಹಾಸ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಒಂದನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಈಗಾಗಲೇ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆ ವೆಬ್ಸೈಟ್ನಲ್ಲಿ ನಾವು 3 ಮಾದರಿ ಪತ್ರಿಕೆಗಳನ್ನು ಪ್ರಕಟಣೆ ಮಾಡಿದ್ದಾರೆ. ಈ ಸಲ ನಾವು ವಿದ್ಯಾರ್ಥಿಗಳಿಗೆ ತಿಳಿಸ್ಬೇಕೇನಪ್ಪ ಅಂತಂದ್ರೆ, ಕ್ವಶನ್ ಪೇಪರ್ ಟಫ್ ಮಾಡ್ತಾ ಇದ್ದಾರೆ, ಹೋಲಿಸಿದರೆ ಈ ಸಲ ಏನಪ್ಪ ಅವರು ಇದು ಹಾಕೊಂಡಿದಾರಪ್ಪ ಅಂದ್ರೆ 40% ಕಠಿಣ, 60% ಈಸಿ ಅನ್ನುವ ಇದನ್ನ ಅವರು ಹಾಕಿಕೊಂಡಿದ್ದು ನಾವು ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಈ ಸಲ ನಾವು ಇಲ್ಲಿ ನಮ್ಮ ಪ್ರಶ್ನೆ ಪತ್ರಿಕೆ ಒಳಗೆ ಮಾದರಿ ಪ್ರಶ್ನೆ ಪತ್ರಿಕೆ 1ನೇದು ಕೊಟ್ಟಿದ್ದಾನೆ, ಅದನ್ನ ಇವತ್ತು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ. 1ನೇದು ಮಾದರಿ ಪತ್ರಿಕೆ 1. ಇಲ್ಲಿ ಮಾದರಿ ಪತ್ರಿಕೆ 1 ಒಳಗೆ ನಮ್ಗೆ ಕ್ವಶನ್ ಪೇಪರ್ ಯಾವ ರೀತಿ ಇರ್ತದೆ ಅನ್ನೋದು ಮೊದಲ ನಿಮ್ಗೆ ಹೇಳ್ಬಿಡ್ತೀನಿ. ಬಹುವಾಕ್ಯ ಪ್ರಶ್ನೆಗಳು ನಮ್ಮಲ್ಲಿ ಫಸ್ಟ್ ಇರ್ತದೆ, ಅವು 5 ಇರ್ತಾವೆ. ಅವು ಆದ್ಮೇಲೆ ಮತ್ತೆ ಬಿಟ್ಟ ಸ್ಥಳ 5. ಅದೇ ರೀತಿ ಆಮೇಲೆ ಏನಪ್ಪಾ ಅಂದ್ರೆ ಹೊಂದಿಸಿ ಬೇರೆ 5. ಆಮೇಲೆ ನಂತರದಲ್ಲಿ 1 ಮಾರ್ಕ್ಸಿನ 5. ಆಮೇಲೆ 2 ಮಾರ್ಕ್ಸಿನ 13 ಇರ್ತಾವೆ. ನೀವು ಬರಿಬೇಕಾಯ್ದು ಎಷ್ಟಪ್ಪ ಅಂತಂದ್ರೆ 8. ಆಮೇಲೆ ನಂತರದಲ್ಲಿ ಏನಪ್ಪಾ ಅಂದ್ರೆ 5 ಮಾರ್ಕ್ಸಿನ 4 ಕೊಟ್ಟಿರ್ತಾನೆ, 2 ಬರಿಬೇಕಾಗಿರ್ತದೆ. ಆಮೇಲೆ 10 ಮಾರ್ಕ್ಸಿನ 4 ಕೊಟ್ಟಿರ್ತಾನೆ, ನೀವು ಬರಿಬೇಕಾಯ್ದು 2. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ನಮಗೆ ಇಲ್ಲಿ ಕಾಲಾನುಕ್ರಮ ಅಂತ ಕೊಡ್ತಾನೆ, ಅವು 4 ಕೊಟ್ಟಿರ್ತಾನೆ, ಕಾಲಾನುಕ್ರಮ 4 ಇರ್ತಾವೆ. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ಲಾಸ್ಟ್ ಮ್ಯಾಪ್, ಸ್ಕಿಲ್ ವರ್ಕ್ ಅಂತ ಮ್ಯಾಪ್, ಅವು 5 ಕೊಡ್ತಾನೆ. ಇಲ್ಲಿ ನೀವು 5ಕ್ಕೆ 5 ನೀವು ಬರಿಬೇಕು ಮತ್ತು ಗುರುತಿಸ್ಬೇಕು. ಹಾಗೆ ನಿಮಗೆ 80 ಮಾರ್ಕ್ಸ್ ಕವರ್ ಆಗುತ್ತೆ. ಹಿಂಗೆ 80 ಮಾರ್ಕ್ಸಿಂದು ಟೈಮ್ ನಮಗೆ ಇಷ್ಟೆಲ್ಲ ಕ್ವಶನ್ ಪೇಪರ್ ಬಿಡ್ಸಕ್ಕೆ ಟೈಮ್ ಎಷ್ಟು ಇರ್ತದಪ್ಪ ಅಂದ್ರೆ ಸಮಯ 2 ತಾಸು 45 ನಿಮಿಷ. ಅಂದ್ರೆ ಒಟ್ಟು 15 ನಿಮಿಷ ನಿಮ್ಗೆ ಕ್ವಶನ್ ಪೇಪರ್ ಓದ್ಲಿಕ್ಕೆ ಇರುತ್ತೆ, 15 ನಿಮಿಷ. ಒಟ್ಟು 3 ತಾಸು ನಿಮಗೆ ಸಮಯನ ನೀಡಿರ್ತಾನೆ. ಹಾಗಾದ್ರೆ ಇಲ್ಲಿ ನಮಗೆ ಮಾದರಿ ಪತ್ರಿಕೆ 1ನ ನಾವು ಗಮನಿಸ್ತಾ ಹೋಗೋಣ. ಹಾಗಾದ್ರೆ ಮಾದರಿ ಪತ್ರಿಕೆ 1 ಏನ್ ಹೇಳುತ್ತೆ, ಇಲ್ಲಿ ಏನೇನು ಕೊಟ್ಟಿದ್ದಾನೆ ನೋಡೋಣ. ಬಹುವಾಕ್ಯ ಪ್ರಶ್ನೆಗಳು ಮೊದಲೇ ನೋಡೋಣ. ಬಹುವಾಕ್ಯ ಪ್ರಶ್ನೆಗಳು ಎಷ್ಟು ಇರ್ತಾವ ಅಂತ ಹೇಳಿದೆ, ಈಗಾಗಲೇ 5 ಇರ್ತಾವ ಅಂತ ಹೇಳಿದೆ. ಮೊನ್ನೆ ಪ್ರಶ್ನೆ ಇಲ್ಲಿ ಕೊಟ್ಟಿದ್ದಾನೆ ನಮಗೆ. ಇಲ್ಲಿ ಏನ್ ಮಾಡಿದಾನಪ್ಪ ಅಂದ್ರೆ ಸ್ವಲ್ಪ ಪ್ಯಾಟರ್ನ್ ಒಳಗೆ ಚೇಂಜ್ ಮಾಡಿದಾನೆ. ಹೇಳಿಕೆ ಮತ್ತು ತೀರ್ಮಾನಗಳು ಅಥವಾ ಕಾರಣಗಳು ಅಂತ ಪ್ರಶ್ನೆಗಳನ್ನ ಹಾಕಿದ್ದಾನೆ. ಹಾಗಾದ್ರೆ ಫಸ್ಟ್ ಪ್ರಶ್ನೆ ಏನಪ್ಪಾ, ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದನ್ನು ಆರಿಸಿ ಬರಿ ಅಂತ ಹೇಳಿದ್ರು. ಅದರಲ್ಲಿ 1ನೇ ಪ್ರಶ್ನೆ ಪ್ರತಿಪಾದನೆ ಎ, ಭಾರತದ ಉತ್ತರ ಭಾಗವನ್ನು ಆರ್ಯವರ್ತ ಎಂದು ಕರೆಯಲಾಗಿದೆ. ಇದು 1ನೇ ಎ ಆಪ್ಷನ್ ಅಂತ ಎ ಒಂದು ಪ್ರತಿಪಾದನೆ ಅಂತ ಕೊಡ್ತಾನೆ. ಇದಕ್ಕೆ ಬಿ ಅಂತ ಕಾರಣ ಕೊಡ್ತಾನೆ. ಇದು ಆರ್ಯರ ನೆಲೆಯಾಗಿದ್ದರಿಂದ ಆರ್ಯವರ್ತ ಎಂದು ಕರೆಯಲ್ಪಟ್ಟಿದೆ ಅಂತ ಕೊಡ್ತಾನೆ. ಇದನ್ನ 2 ಹೇಳಿಕೆಯನ್ನು ನೀವು ಸಮರ್ಥಿಸ್ಕೋಬೇಕಾಗ್ತದೆ. ಇಲ್ಲಿ ಯಾವ್ದು ಕರೆಕ್ಟ್ ಅನ್ನೋದು ನೀವು ಗಮನಿಸ್ಬೇಕಾಗ್ತದೆ. ಆಪ್ಷನ್ ಎ ಏನು ಕೊಡ್ತಾನೆ, ಎ ಸರಿಯಾಗಿದೆ, ಬಿ ತಪ್ಪಾಗಿದೆ. ಆಮೇಲೆ ಏನ್ ಮಾಡ್ತಾನಪ್ಪ ಅಂದ್ರೆ ಬಿ ಆಪ್ಷನ್ ಏನ್ ಮಾಡ್ತಾನೆ, ಎ ತಪ್ಪಾಗಿದೆ, ಬಿ ಸರಿಯಾಗಿದೆ ಅಂತ ಹೇಳ್ತಾನೆ. ಆಮೇಲೆ ಸಿ ಆಪ್ಷನ್ ಎ ಮತ್ತು ಬಿಗಳು 2 ಸರಿಯಾಗಿವೆ, ಬಿ ಏನ ಸರಿಯಾದ ವಿವರಣೆಯಾಗಿದೆ ಅಂತ ಹೇಳ್ತಾನೆ. ಆಮೇಲೆ ಅದೇ ರೀತಿ ಡಿ ಆಪ್ಷನ್ ಕೊಡ್ತಾನೆ, ಎ ಮತ್ತು ಬಿಗಳು 2 ಸರಿಯಾಗಿವೆ, ಬಿ ಯು ಏನ ಸರಿಯಾದ ವಿವರಣೆ ಅಲ್ಲ ಅಂತ ಕೊಡ್ತಾನೆ. ಇಲ್ಲಿ ನಾವು ಗಮನಿಸಬೇಕು ಆತ್ಮೀಯ ವಿದ್ಯಾರ್ಥಿಗಳೇ, ನಮಗ ಇದು ವೇದಗಳ ಕಾಲದಲ್ಲಿ ಬರುವಂತಹ ಒಂದು ಪ್ರಶ್ನೆಯಾಗಿರೋದ್ರಿಂದ ಆರ್ಯರು ಏನ್ ಮಾಡಿದ್ರಪ್ಪ ಅಂದ್ರೆ ಭಾರತದ ಉತ್ತರ ಭಾಗವನ್ನ ಆಕ್ರಮಿಸಿಕೊಂಡ್ರು. ಅಲ್ಲಿದ್ದಂತ ದ್ರಾವಿಡರನ್ನ ಸೋಲಿಸಿ ದಕ್ಷಿಣಕ್ಕೆ ತಳ್ಳಲ್ಪಟ್ರು. ಅವರು ಆಳುವ ಪ್ರದೇಶಕ್ಕೆ ಆರ್ಯವರ್ತ ಅಂತ ಕರೀತಾರೆ. ಹಾಗಾದ್ರೆ ಇಲ್ಲಿ 2 ಸರಿಯಾಗಿದೆ. ಭಾರತ ಉತ್ತರ ಭಾರತವನ್ನ ಆರ್ಯವರ್ತ ಅಂತ ಕರೀತಾರೆ. ಅದು ಯಾರಿಂದ ಕರೀತಾರಪ್ಪ ಅಂದ್ರೆ ಆರ್ಯರಿಂದನೇ ಕರೀತಾರೆ ಅನ್ನೋಂಥದ್ದು ಸರಿಯಾದ. ಹಾಗಾದ್ರೆ ಇಲ್ಲಿ ಆಪ್ಷನ್ ಯಾವ್ದಪ್ಪ ಅಂದ್ರೆ ಕರೆಕ್ಟ್ ಆನ್ಸರ್ ಸಿ ಆನ್ಸರ್. ಏನಪ್ಪಾ, ಎ ಮತ್ತು ಬಿಗಳು 2 ಸರಿಯಾಗಿವೆ ಮತ್ತು ಬಿಯು ಏನ ಸರಿಯಾದ ವಿವರಣೆಯಾಗಿದೆ. ಇದು ಆಪ್ಷನ್ ನಮ್ಗೆ. ಇನ್ನು 2ನೇದು ನಾವಿಲ್ಲಿ ಗಮನಿಸ್ತೀವಿ. ಏನಪ್ಪಾ ಅಂದ್ರ ಅರಬ್ ಪ್ರವಾಸಿ ಸುಲೇಮಾನ್ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದನು. ಇದು ರಾಷ್ಟ್ರಕೂಟರ ಕಾಲದಲ್ಲಿ ಬರುವಂತ ಪ್ರಶ್ನೆ. ಇಲ್ಲಿ ಆಪ್ಷನ್ ಕೊಟ್ಟಿದ್ದಾನೆ, ಎ ಸಮುದ್ರಗುಪ್ತ, ಅಮೋಘ ವರ್ಷ, ಇಮ್ಮಡಿ ಪುಲ್ಕೇಶಿ, 6ನೇ ವಿಕ್ರಮಾದಿತ್ಯ. ನಿಮ್ಗೆ ಈಗಾಗಲೇ ನಾನು ರಾಷ್ಟ್ರಕೂಟರ ಕಾಲದಲ್ಲಿ ಬಂದ ಪ್ರಶ್ನೆ ಅಂತ ಹೇಳಿದ ಕೂಡ ನಿಮ್ಗೆ ಗೊತ್ತಾಗಬೇಕು, ಅಮೋಘ ವರ್ಷ ಇದು ಸರಿಯಾದ ಆನ್ಸರು. ಆಮೇಲೆ 3ನೇ ಪ್ರಶ್ನೆ ಈ ರೀತಿಯಾಗಿದೆ, ಈ ಕೆಳಗಿನ ಸ್ಮಾರಕಗಳಲ್ಲಿ ಯಾವುದು ದೆಹಲಿಯಲ್ಲಿ ಇಲ್ಲ. ಆತ್ಮೀಯ ವಿದ್ಯಾರ್ಥಿಗಳೇ, ಕೇಳುಗರೆ, ಇಲ್ಲಿ ಲಕ್ಷ ಕೊಡ್ಬೇಕು. ಪ್ರಶ್ನೆಗಳು ಈಗ ಬರ್ತಾ ಟಫ್ ಆಗ್ತಾ ಇದೆ ಅಂತ ಹೇಳ್ತಾ ಇದಿಲ್ಲ, ನಾವು ಪ್ರಶ್ನೆ ಪೂರ್ಣವಾಗಿ ಓದ್ಬೇಕು. ನಾವ್ ಏನ್ ಮಾಡ್ಬಿಡ್ತೇವಪ್ಪ ಅಂದ್ರೆ ಇಲ್ಲಿ ಈ ಕೆಳಗಿನ ಸ್ಮಾರಕಗಳು ಯಾವುದು ದೆಹಲಿಯಲ್ಲಿ ಕಂಡು ಬರುವುದಿಲ್ಲ ಅಂತಿದೆ. ನೆಗೆಟಿವ್ ಕೇಳಿದಾನೆ. ಅವಾಗ ಏನಾಗ್ತದಪ್ಪ, ನಾವು ಗಡ್ಬಡಿ ಒಳಗೆ ಯಾವ್ದು ಅಂತೇಳಿ ನಾವು ಆಪ್ಷನ್ ನೋಡೋದೇ ಏನ್ ಮಾಡ್ಬಿಡ್ತೇವಪ್ಪ ಅಂದ್ರೆ ಬರೆದ್ಬಿಡ್ತೀವಿ, ಸರಿಯಾಗಿ ಲಕ್ಷ ಕೊಡಂಗೇ ಇಲ್ಲ. ಆದ್ರೆ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸ್ಬೇಕು. ಇಲ್ಲಿ ಜಾಮಿ ಮಸೀದಿ, ಮೋತಿ ಮಸೀದಿ, ದಿವಾನಿಯಾಮ್, ಆಮೇಲೆ ಕೆಂಪು ಕೋಟೆ 4 ಆಪ್ಷನ್ ಈ ರೀತಿ ಕೊಟ್ಟಿದ್ದಾನೆ. ಆದ್ರೆ ನೀವು ಜಾಮಿ ಮಸೀದಿ ದಿಲ್ಲಿ ಒಳಗದ,
ಆಮೇಲೆ ದಿವಾನಿಯಾಮ್ ದೆಹಲಿ ಒಳಗದ, ಕೆಂಪು ಕೋಟೆ ಕೂಡ ದೆಹಲಿ ಒಳಗೆ ಅದ. ಆದ್ರೆ ಮೋತಿ ಮಸೀದಿ ಅನ್ನುವಂಥದ್ದು ದಿಲ್ಲಿ ಒಳಗಿಲ್ಲ, ಅದು ಆಗ್ರಾದಲ್ಲಿ ಬರ್ತದೆ, ಆಗ್ರಾದಲ್ಲಿ. ಹಾಗಾಗಿ ಇಲ್ಲಿ ಆನ್ಸರ್ ಯಾವ್ದಪ್ಪ ಅಂದ್ರೆ ಮೋತಿ ಮಸೀದಿ. ಇದು ನಾವು ಗಮನಿಸಬೇಕಾಗಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನಾವು ನೋಡ್ತಾ ಹೋದಾಗ, ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳ್ತಾರೆ. ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರಪ್ಪ ಅಂದ್ರೆ ನಾವು ಈಗಾಗಲೇ ಇದು 6ನೇ ಪಾಠದಲ್ಲಿ ಬರುವಂತಹ ಪ್ರಶ್ನೆ. ಬಸವಣ್ಣ ಆಪ್ಷನ್ ಎ, ಬಿ ಮಧ್ವಾಚಾರ್ಯರು, ಸಿ ರಾಮಾನುಚಾರ್ಯರು, ಡಿ ಶಂಕರಾಚಾರ್ಯರು. ಹೀಗೆ 4 ಆಪ್ಷನ್ ಕೊಟ್ಟಿದ್ದಾನೆ. ಇಲ್ಲಿ ನಾವು ಇಲ್ಲಿ ಗಮನಿಸಬೇಕು, ಎಲ್ಲರೂ ಒಂದೊಂದು ಹೇಳ್ಬಿಡ್ತೀನಿ. ಶಂಕರಾಚಾರ್ಯರದು ಅದ್ವೈತ ಸಿದ್ಧಾಂತ, ರಾಮಾನುಜರು ವಿಶಿಷ್ಟ ಅದ್ವೈತ ಸಿದ್ಧಾಂತ, ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತ, ಶಕ್ತಿ ವಿಶಿಷ್ಟಾದ್ವೈತ ಅನ್ನೋದು ಬಸವೇಶ್ವರರು. ಹಾಗಾದ್ರೆ ಆನ್ಸರ್ ಇಲ್ಲಿ ನಾವು ಗಮನಿಸಬೇಕು, ಬಸವೇಶ್ವರರು. ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಯಾವುದು? ಬಸವೇಶ್ವರ. ಆನ್ಸರ್ ಎ ಇಲ್ಲಿ ಬಸವೇಶ್ವರ ಅಂತ ನಾವು ನೋಡ್ತೀವಿ. ಇನ್ನೊಂದು ಇಲ್ಲಿ 5ನೇ ಕೊಟ್ಟಿದ್ದಾನೆ ಕ್ವಶನ್. ರಕ್ಷಿಸು ಕರ್ನಾಟಕ ದೇವಿ ಗೀತೆಯನ್ನು ರಚಿಸಿದವರು ಯಾರು? ಇದು ನಮಗೆ 7.7 ನಲ್ಲಿ ಬರುವಂತ ಕರ್ನಾಟಕ ಏಕೀಕರಣದಲ್ಲಿ ಬರುವಂತ ಇದು ಪ್ರಶ್ನೆ. ಹಾಗಾದ್ರೆ ಇಲ್ಲಿ ನಾವು ಗಮನಿಸಬೇಕು, ಈ ಒಂದು ಗೀತೆಯನ್ನು ರಚನೆ ಮಾಡೋದು ಯಾರು ಅಂತ ಕೇಳಿದಾರೆ ಕ್ವಶನ್. ಎ ಆಪ್ಷನ್ ಹುಲಿಗೋಳ್ ನಾರಾಯಣ್, ಬಿ ಆಪ್ಷನ್ BM ಶ್ರೀ, ಸಿ ಆಪ್ಷನ್ ಮಂಗೇಶ್ ಪೈ ಅಂತೇಳಿ, ಲಾಸ್ಟ್ ಡಿ ಆನ್ಸರ್ ಶಾಂತ ಕವಿ ಅಂತ ಕೊಟ್ಟಿದ್ದಾನೆ. ಹಾಗಾದ್ರೆ ನಾವಿಲ್ಲಿ ಆನ್ಸರ್ ನಾವು ಯಾವ್ದಪ್ಪ ಅಂದ್ರೆ ಡಿ ಶಾಂತ ಕವಿ ಅನ್ನುವಂಥದ್ದು ಆನ್ಸರ್ ನಾವು ಬರ್ತದೆ. ಹುಲಿಗೋಳ್ ನಾರಾಯಣ್ ಅವರು ನಾವು ನೋಡ್ತೀವಿ, ಅವರು ಬರೆದಂಥದ್ದು ಉದಯವಾಗಲಿ ನಮ್ಮ ಚಲೋ ಕನ್ನಡ ನಾಡು ಅಂತ. ಹೀಗೆ ಇಲ್ಲಿ ನಾವು ಗಮನಿಸಬೇಕು. ಆಮೇಲೆ ಇನ್ನು ನಂತರ 2ನೇ ಪ್ರಶ್ನೆ ನಮಗ ಏನ್ ಕೊಡ್ತಾನಪ್ಪ, ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದನ್ನು ಆರಿಸಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಅಂತೆ. ಇವು ಕೂಡ 5 ಪ್ರಶ್ನೆಗಳನ್ನ ಕೇಳಿರ್ತಾನ. ಇಲ್ಲಿ ನಮ್ಗೆ ಏನ್ ಮಾಡ್ತಾನಪ್ಪ ಅಂದ್ರೆ ಮೇಲೆ ಅದರ ಆನ್ಸರ್ಗಳ ಆಪ್ಷನ್ಗಳು ಕೊಟ್ಟಿರ್ತಾನ, ಕೆಳಗೆ ನಾವು ಇದನ್ನು ಬಿಟ್ಟ ಸ್ಥಳ ಕೊಟ್ಟಿರ್ತಾನ. ಅಲ್ಲಿ ನಮ್ಗೆ ಯಾವ್ದು ಆನ್ಸರ್ ಸರಿ ಅನ್ಸೋದು ಅದನ್ನು ಆರಿಸಿ ನಾವು ತುಂಬಬೇಕಾಗ್ತದೆ. ಇಲ್ಲಿ ಕೂಡ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ವಿದ್ಯಾರ್ಥಿಗಳು ಗಮನವಿಟ್ಟು ಅದನ್ನ ಪ್ರಶ್ನೆಯನ್ನು ಓದ್ಬೇಕಾಗ್ತದೆ. ಅಷ್ಟಾಂಗ ಯೋಗವನ್ನ ಕೃತಿಯನ್ನು ಬರೆದವರು ಯಾರು? ಡ್ಯಾಶ್ ಬರೆದವರು ಡ್ಯಾಶ್ ಅಂತ ಇಟ್ಟಿದ್ದಾನೆ. ಇಲ್ಲಿ ಇದು 6ನೇ ಪ್ರಶ್ನೆ. ಇದು ನಮಗ ಇದು ಆನ್ಸರ್ ಯಾರಪ್ಪ ಅಂದ್ರೆ ಪತಂಜಲಿ ಮಹರ್ಷಿಗಳು. ಪತಂಜಲಿ ಮಹರ್ಷಿಗಳು ಏನ್ ಮಾಡೋದಪ್ಪ ಅಂದ್ರೆ ಅಷ್ಟಾಂಗ ಯೋಗವನ್ನ ಕೃತಿಯನ್ನ ಬರೆದಂತದ್ದು. ಇನ್ನು 7ನೇ ಕ್ವಶನ್ ನಾವು, ಗ್ರಾಮ ಸ್ವಯಂ ಆಡಳಿತವು ಡ್ಯಾಶರ ಪ್ರಮುಖ ಲಕ್ಷಣವಾಗಿದೆ. ಇದು ಚೋಳರ ಕಾಲದಲ್ಲಿ ಇತ್ತು. ಚೋಳರ ಕಾಲದಲ್ಲಿ ಗ್ರಾಮ ಸ್ವಯಂ ಆಡಳಿತವನ್ನು ನಾವು ಕಾಣ್ತೀವಿ, ಗ್ರಾಮ ಸ್ವಾಯತ್ತತೆಯನ್ನ ನಾವು ಕಾಣ್ತಾ ಹೋಗ್ತೀವಿ. ಇನ್ನು 8ನೇ ಪ್ರಶ್ನೆ, ಡ್ಯಾಶ್ ಇವರನ್ನು ಕನ್ನಡದ ಆದಿಕವಿ ಎಂದು ಕರೆಯುತ್ತಾರೆ. ಕನ್ನಡದ ಆದಿಕವಿ ಯಾರಪ್ಪ? ನಿಮ್ಗೆಲ್ಲ ಇದನ್ನ ಗೊತ್ತಿರಬೇಕು. ಪಂಪ ಅನ್ನೋದನ್ನ ನಾವು ಗಮನಿಸ್ಬೇಕು, ಪಂಪ. ಇನ್ನ ವೇದಾಂತ ಕಾಲೇಜನ್ನು ಸ್ಥಾಪಿಸುವವರು ಯಾರು? ಡ್ಯಾಶ್ ಅಂತ ಇದೆ. ಅಲ್ಲಿ ವೇದಾಂತ ಕಾಲೇಜನ್ನು ಸ್ಥಾಪನೆ ಮಾಡಿದ ಕೂಡ ನಮ್ಗೆ ಏನಾಗ್ಬಿಡ್ತದೆ, ವೇದಾಂತ ಕಾಲೇಜು ವೇದಾಂತ ಸಮಾಜ ಎರಡು ಕನ್ಫ್ಯೂಸ್ ಮಾಡ್ಬಿಡ್ತೈತಿ. ವೇದಾಂತ ಕಾಲೇಜು ಸ್ಥಾಪನೆ ಮಾಡಿದ್ದು ನಾವು ರಾಜಾರಾಮ್ ಮೋಹನ್ ರಾಯ್ ಅವರಂತ ನಾವು ನೋಡ್ತಾ ಹೋಗ್ತೀವಿ. ಆದ್ರೆ ನಾವು ಕನ್ಫ್ಯೂಸ್ ಆಗ್ಬಿಡ್ತೀವಿ. ವೇದಾಂತ ಸಮಾಜ ಅದು ಸ್ವಾಮಿ ವಿವೇಕಾನಂದ ಸ್ಥಾಪನೆ ಮಾಡೋದು. ವೇದಾಂತ ಕಾಲೇಜು ಬೇರೆ, ಸಮಾಜ ಬೇರೆ. ಕಾಲೇಜು ಬಂದ ಕೂಡ ರಾಜಾರಾಮ್ ಮೋಹನ್ ರಾಯ್ ಆಗುತ್ತೆ, ಸಮಾಜ ಬಂದ್ರೆ ಸ್ವಾಮಿ ವಿವೇಕಾನಂದರು ಆಗ್ತಾರೆ. ಇನ್ನ ಲಾಸ್ಟ್ 10ನೇ ಕ್ವಶನ್, 5ನೇ ಕ್ವಶನ್ ಇದರೊಳಗೆ ಇರುವಂತಹ ಬಿಟ್ಟಸ್ಥಳೊಳಗೆ, ಡ್ಯಾಶರನ್ನು ಭಾರತದ ರಾಷ್ಟ್ರ ಪ್ರೇಮಿ ಸಂತ ಎಂದು ಕರೀತಾರೆ. ಸ್ವಾಮಿ ವಿವೇಕಾನಂದರನ್ನ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ರಾಷ್ಟ್ರ ಪ್ರೇಮಿ ಸಂತರಂತೆ ನಾವು ಗುರುತಿಸ್ತೀವಿ. ಇನ್ನ ನೆಕ್ಸ್ಟ್ ನಾವು 3ನೇ ಪ್ರಶ್ನೆ ನೋಡ್ತೀವಿ, ಹೊಂದಿಸಿ ಬರೀರಿ ಅಂತೇಳಿ. ಇಲ್ಲಿ ನಾವು ಗಮನಿಸಬೇಕು, ಹೊಂದಿಸಿ ಬರೀ ಒಳಗ ಗೌತಮ್ ಬುದ್ಧ ಎ ಕಡೆ ಭಾಗದಲ್ಲಿ ಗೌತಮ್ ಬುದ್ಧ, ಅಶೋಕ, ಅಕ್ಬರ್, ಅನ್ವರುದ್ದೀನ್, ಲಾಲಾ ರಾಜಪುತ್ರ ಈ ರೀತಿ ಕೊಟ್ಟಿದ್ದಾನೆ. ಇನ್ನ ಬಿ ಪಾರ್ಟ್ ನಲ್ಲಿ ಮಂದಗಾಮಿಗಳ ನಾಯಕ, ಅಷ್ಟಾಂಗ ಮಾರ್ಗ, ಅಡಿಯಾರ್ ಕದನ, ಗೊಂಡ್ವಾನ ಆಕ್ರಮಣ, ಧರ್ಮ ವಿಜಯ ಹಾಗೂ ತೀವ್ರಗಾಮಿಗಳ ನಾಯಕ ಅಥವಾ ತೀವ್ರಗಾಮಿ ನಾಯಕ ಅಂತ ಈ ರೀತಿ ಆಪ್ಷನ್ ನಮಗೆ ಕೊಟ್ಟಿದ್ದಾನೆ. ಈಗ ನಾವು ಹೊಂದಿಸ್ಬೇಕಾಗ್ತದೆ. ಅಲ್ಲಿ ನಾವು ಗಮನಿಸಬೇಕು, ಗೌತಮ್ ಬುದ್ಧ ಅಷ್ಟಾಂಗ ಮಾರ್ಗಗಳು, ಅವನ ಬೋಧನೆಯಲ್ಲಿ ಅಷ್ಟಾಂಗ ಬಹಳ ಪ್ರಮುಖ ಬರುವಂತ. ಅಶೋಕನ ಒಂದೇ ಕಳಿಂಗ ಯುದ್ಧ ಆದ್ಮೇಲೆ ಅವನು ವಿದೇಶಾಂಗ ನೀತಿ ಬದಲಾಯಿಸಿದ, ಧರ್ಮ ವಿಜಯ ಅಂತ ಬದಲಾಯಿಸಿದ. ಹಾಗಾದ್ರಲ್ಲಿ ಅಶೋಕ ಧರ್ಮ ವಿಜಯ. ಆಮೇಲೆ ಅಕ್ಬರ್ ಗೋಂಡ್ವಾನ್ ಮೇಲೆ ದಾಳಿ ಮಾಡಿರ್ತಾನ, ರಾಣಿ ದುರ್ಗಾವತಿ ಮೇಲೆ ದಾಳಿ ಮಾಡಿರ್ತಾನ, ಹಾಗಾಗಿ ಗೋಂಡ್ವಾನ್ ಆಕ್ರಮಣ ಅಂತ ಅವನು ಅಕ್ಬರ್ದು. ಅನ್ವರುದ್ದೀನ್ ಇದು ನಮಗ 7.1 ನಲ್ಲಿ ಬರ್ತದೆ ಈ ಪ್ರಶ್ನೆ. ಅಲ್ಲಿ ನಾವು ನೋಡ್ತೀವಿ ಆಂಗ್ಲೋ ಫ್ರೆಂಚ್ ಯುದ್ಧ ಕದನಲ್ಲಿ ಈ ಅರ್ಕಾಟದ ನವಾಬ್ ಆಗಿರ್ತಾನೆ ಅನ್ವರುದ್ದೀನ್. ಅವ ಫ್ರೆಂಚರ್ ಜೊತೆಗೆ ಯುದ್ಧ ಮಾಡಿರ್ತಾನ. ಕದನಕ್ಕೆ ಏನ್ ಕರೀತಾರಪ್ಪ ಅಂದ್ರೆ ಅಡಿಯಾರ್ ಕದನ ಅಂತ ಕರೀತಾನ. ಹಾಗಾದ್ರೆ ಅದನ್ನು ಕೂಡ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಅನ್ವರುದ್ದೀನ್, ಅಡಿಯಾರ್ ಕದನ. ಇನ್ನು ಲಾಲಾ ರಾಜಪೂತ್ ರಾಯ್ ನಮ್ಗೆ ಗೊತ್ತಿರ್ತದೆ. ಲಾಲಾ ರಾಜಪೂತ್ ರಾಯ್ ಅವರು ಯಾರಪ್ಪ ಅಂದ್ರೆ ತೀವ್ರಗಾಮಿಗಳ ನಾಯಕರುಗಳು. ನಾವು ಈಗಾಗಲೇ ತೀವ್ರಗಾಮಿ ನಾಯಕರು ಯಾರು ಅನ್ನೋದನ್ನ ನಾವು ನೋಡಿರ್ತೀವಿ. ಏನಪ್ಪಾ ಅಂತಂದ್ರೆ ಲಾಲ್, ಬಾಲ್, ಪಾಲ್. ಲಾಲ್ ಅಂದ್ರೆ ಲಾಲಾ ರಾಜಪೂತ್ ರಾಯ್, ಬಾಲ್ ಆದರೆ ಬಾಲಗಂಗಾಧರ್ ತಿಲಕ್, ಪಾಲ್ ಅಂದ್ರೆ ಬಿಪಿನ್ ಚಂದ್ರ ಪಾಲ್. ಹಿಂಗ ಇವ್ರನ್ನ ನಾವು ನೋಡ್ತಾ ಹೋಗ್ತೀವಿ. ಇನ್ನ ನಮಗ್ 1 ಅಂಕದ ಪ್ರಶ್ನೆಗಳು ಕೊಟ್ಟಿರ್ತಾನೆ. ಇಲ್ಲಿ ನಾವು ನೋಡ್ಬೇಕು,
1 ಅಂಕದ ಪ್ರಶ್ನೆಗಳು ಕೂಡ ಬಹಳ ನಮ್ಗೆ ಏನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ ಈ ಮಾದರಿ ಪ್ರಶ್ನೆಗಳ ಪತ್ರಿಕೆಗಳು ನೋಡ್ತಾ ಹೋದಾಗ ಸೂಚನೆ ಪ್ರಕಾರ ನಡಬರ್ಕಿನ ಪ್ರಶ್ನೆಗಳನ್ನ ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಮೊದಲು ಏನ್ ಮಾಡ್ತಿದ್ದೆ, ಪಾಠದ ಹಿಂದಿನ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೆ. ಈಗ ಏನ್ ಮಾಡ್ತಿದ್ದಾನಪ್ಪ ಅಂದ್ರೆ ನಡಬರ್ಕಿನ ಪ್ರಶ್ನೆಗಳನ್ನ ಆರಿಸಿ ಕೇಳ್ತಾ ಇದ್ದಾನ. ಹಾಗಾದ್ರೆ ಇಲ್ಲಿ ಮೊದಲೇ ಪ್ರಶ್ನೆ ಏನದಪ್ಪ, 12ನೇ ಪ್ರಶ್ನೆ, ಇಂಡಿಯಾ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ ಅಂತ ಕೇಳಿದ್ರೆ, ಇಂಡಿಯಾ ಎಂಬ ಪದವು ಗ್ರೀಕ್ ಭಾಷೆಯ ಪದವಾಗಿದೆ, ಗ್ರೀಕ್ ಪದದಿಂದ ಬಂದಿದೆ ಅನ್ನೋದು ನಾವು ನೋಡ್ತೀವಿ. ಗ್ರೀಕ್ ಭಾಷೆಯಿಂದ ಬಂದಿದೆ ಅಂತ. ಇನ್ನ ಮೈಂಜೋದರ ಪದಾರ್ಥವೇನು ಅಂತ ಕೇಳ್ತಾನೆ. ಮೈಂಜೋದರ ಪದಾರ್ಥ ಏನಪ್ಪಾ, ಮಡಿದವರ ದಿಬ್ಬ ಅಂತ. ಮೈಂಜೋದರ ಪದಾರ್ಥ ಮಡಿದವರ ದಿಬ್ಬ. ಮೈಂಜೋದರ ಪದ ಯಾವ ಭಾಷೆಯಿಂದ ಬಂದಿದೆ ಅಂತ ಕೇಳ್ಬೋದು, ಚಾನ್ಸಸ್ ಇದೆ. ಅದು ಸಿಂಧ್ ಭಾಷೆಯ ಪದ ಅಂತ ನಾವು ಹೇಳ್ಬೋದು. ಇನ್ನು ಕ್ಷೇತ್ರ ಎಂದರೆ ಏನು ಅಂತ ಕೇಳ್ತಾನೆ. ಇದು ಕೂಡ ವೇದಗಳ ಕಾಲದ ಪ್ರಶ್ನೆ. ಉಳುಮೆ ಮಾಡುವ ಭೂಮಿ, ಉಳುಮೆ ಮಾಡುವ ಭೂಮಿ ನಾವು ಅವ್ರಿಗೆ ಯಾರ್ಯಾರು ಏನ್ ಕರಿತಾರಪ್ಪ ಅಂದ್ರೆ ಕ್ಷೇತ್ರ ಅಂತ ಕರಿತಾ ಇದ್ರು ಯಾರ್ಯಾರು. ಇನ್ನ ವೇದಗಳಿಗೆ ಹಿಂದೂರಿಗೆ ಅಂತ ಕರೆ ನೀಡ್ತಾರೆ. ಅವ್ರು ಯಾರಪ್ಪ, ವೇದಗಳಿಗೆ ಹಿಂದೂರಿಗೆ ಅಂತ ಕರೆ ನೀಡಿದ ಸಂತರು ಯಾರಪ್ಪ ಅಂದ್ರೆ ಸ್ವಾಮಿ ದಯಾನಂದ ಸರಸ್ವತಿ ಅವರು. ಅವರು ಇದು ನಾವು ಕೂಡ 7.4 ಅಲ್ಲಿ ಈ ಪ್ರಶ್ನೆನ ನಾವು ನೋಡ್ತಾ ಹೋಗ್ತೀವಿ. ಇನ್ನು ಆಳೂರು ವೆಂಕಟರಾಯರ ಪ್ರಸಿದ್ಧ ಕೃತಿ ಯಾವುದು ಅಂತ ಕೇಳಿದಾನೆ. ನಾವು ಗಮನಿಸಿ ಹೀಗೆ ನಡಬರ್ಕಿನ ಪ್ರಶ್ನೆಗಳು ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಹಾಗಾಗಿ ಅಲ್ಲಿ ನೋಡ್ರಿ, ಆಳೂರು ವೆಂಕಟರಾಯರ ಒಂದು ಪ್ರಸಿದ್ಧ ಕೃತಿ ಯಾವ್ದಪ್ಪ ಅಂದ್ರೆ ಕರ್ನಾಟಕ ಗತವೈಭವ ಅನ್ನುವಂಥದ್ದು. ಇನ್ನ ನಾವಿಲ್ಲಿ ಗಮನಿಸ್ಬೇಕು, ಇನ್ನ ನಾವು ಇಲ್ಲಿ 2 ಅಂಕದ ಪ್ರಶ್ನೆಗಳು ಕೇಳ್ತೇನೆ. 2 ಅಂಕದ ಪ್ರಶ್ನೆಗಳು ಇವು ಎಷ್ಟು ಇರ್ತಾವ ಅಂತ ಹೇಳಿ ನಿಮಗೆ 13 ಇರ್ತಾವ ಅಂತ ಹೇಳಿನಿ. ಆ 13 ಒಳಗೆ ಏನ್ ಮಾಡ್ತಾನಪ್ಪ ಅಂದ್ರೆ ನಿಮಗೆ ನೀವು ಬರೀಬೇಕಾಗಿರೋದು 8 ಮಾತ್ರ. ನೀವು ಬರೀಬೇಕಾಗಿದ್ದು 8, ಒಟ್ಟು 16 ಮಾರ್ಕ್ಸ್ ಇಲ್ಲಿ ನಿಮ್ಗೆ 2 ಅಂಕದ ಇರ್ತಾವ. ಹಾಗಾದ್ರೆ 1ನೇ ಪ್ರಶ್ನೆ ಏನದ, ಭಾರತದ 2 ಪ್ರಾಚೀನ ವಿಶ್ವವಿದ್ಯಾಲಯಗಳನ್ನು ಹೆಸರಿಸಿ ಅಂತ ಕೇಳ್ತಾನೆ. ಬಹಳ ಸರಳವಾಗಿ ನೀವು ನಳಂದ, ತಕ್ಷಶಿಲಾ, ಉಜ್ಜಯಿನಿ, ಇವು ವಿಕ್ರಮಶಿಲಾ, ಕಾಶಿ, ಹೀಗೆ 4-5 ಆಪ್ಷನ್ಗಳು ನಿಮ್ಗೆ ಸಿಗ್ತಾವ. ಆದ್ರೆ ನೀವು ಬರೀಬೇಕಾದಷ್ಟು 2 ಮಾತ್ರ ಬರೋದು ಸಾಕು ಕರೆಕ್ಟ್ ಆನ್ಸರ್. ಇನ್ನ ನಿಯೋಲಿಥಿಕ್ ಪದ ಅರ್ಥ ಬರೀರಿ ಅಂತ ಕೇಳ್ತಾರೆ. ನಿಯೋಲಿಥಿಕ್ ಪದವು ಗ್ರೀಕ್ ಭಾಷೆಯ ನಿಯೋ ಮತ್ತು ಲಿಥಿಕ್ ಎಂಬ 2 ಪದಗಳು ಬಂದಿದೆ. ನಿಯೋ ಅಂದ್ರೆ ಹೊಸ, ಲಿಥಿಕ್ ಅಂದ್ರೆ ಶಿಲೆ, ಒಟ್ಟಿನಲ್ಲಿ ಹೊಸ ಶಿಲಾಯುಗ ಎಂದರ್ಥ ಆಗುತ್ತದೆ. ಇನ್ನ ಸಿಂಧು ಜನರ 2 ಶವ ಸಂಸ್ಕಾರ ಪದ್ಧತಿಯನ್ನು ಹೆಸರಿಸಿ ಅಥವಾ ತಿಳಿಸಿ ಅಂತ ಕೇಳ್ತಾರೆ. ಸಿಂಧು ಜನರು ನಮ್ಮ ಕಾಲದಾಗ ಶವ ಸಂಸ್ಕಾರ ಹೇಗಿತ್ತಪ್ಪ ಅಂದ್ರೆ ಒಂದು ಹೂಳ್ತಾ ಇದ್ರು, ಇಲ್ಲ ದಹನ ಮಾಡ್ತಾ ಇದ್ರು. ಇವ್ರ ಕಾಲದಾಗ ನಮಗೆ ಒಂದು ಸ್ಮಶಾನ ಸಿಕ್ಕಿದೆ, ಮೈಂಜೋದಾರನೇ ಮಡಿದವರ ದಿಬ್ಬ ಅಂತ ಕರೀತಾರೆ. ಇನ್ನ ವೇದ ಕಾಲದಲ್ಲಿ ರಾಜನಿಗೆ ಆಡಳಿತದಲ್ಲಿ ಸಹಾಯ ಮಾಡುತ್ತಿರುವ 2 ರಾಜಕೀಯ ಸಂಸ್ಥೆಗಳಂತ ಕೇಳ್ತಾರೆ, ಸಭಾ ಮತ್ತು ಸಮಿತಿಯನ್ನು. ಸಭಾ ಏನಪ್ಪಾ ಅಂತಂದ್ರೆ ಹಿರಿಯರ ಸಭೆ, ಸಮಿತಿ ಅನ್ನುವಂಥದ್ದು ಪರಿಣಿತರ ಸಭೆಯಾಗಿತ್ತು. ಇನ್ನ ಬೌದ್ಧ ಧರ್ಮದ 2 ಪಂಥಗಳನ್ನು ಹೆಸರಿಸಿ ಅಂತ ಮತ್ತೆ ಪ್ರಶ್ನೆ, 21ನೇ ಪ್ರಶ್ನೆ, ಹಿನಾಯನ ಮತ್ತು ಮಹಾಯಾನ ಅಂತೇಳಿ. ಆಮೇಲೆ ಶಾತವಾಹನರ 2 ವಾಸ್ತುಶಿಲ್ಪ ಕೇಂದ್ರಗಳನ್ನು ಹೆಸರಿಸಿ ಅಂತ 22ನೇ ಕ್ವಶನ್. ಇದು ಕೂಡ ಮೌರ್ಯ ನಂತರದಲ್ಲಿ ಬರುವಂತ ಒಂದು ಪ್ರಶ್ನೆ. ಇಲ್ಲಿ ನಾವು ಗಮನಿಸ್ಬೇಕು, ಅಮರಾವತಿ ಅವರು ನಾಗಾರ್ಜುನಕೊಂಡ ಜೊತೆಗೆ ಕಾನೇರಿ, ಕಾರ್ಲೆ ಇವು ಕೂಡ ಅವರ ಒಂದು ವಾಸ್ತುಶಿಲ್ಪದ ಕೇಂದ್ರಗಳಾಗಿದ್ದವು. ಇನ್ನ ಕೈಲಾಸ ದೇವಾಲಯ ನಿರ್ಮಿಸಿದವರು ಯಾರು, ಅದು ಎಲ್ಲದ ಅಂತ ಕೇಳ್ತಾರೆ. ಕೈಲಾಸ ದೇವಾಲಯ ರಾಷ್ಟ್ರಕೂಟರ ಕಾಲ ಬರುವಂತ ಪ್ರಶ್ನೆ. ಕೈಲಾಸ ದೇವಾಲಯ ನಿರ್ಮಿಸಿದ 1ನೇ ಕೃಷ್ಣ, ಅವರ ರಾಜ 1ನೇ ಕೃಷ್ಣ ನಿರ್ಮಿಸ್ತಾನೆ. ಇದು ಮಹಾರಾಷ್ಟ್ರದ ಎಲ್ಲೋರದಲ್ಲಿ ನಾವು ಇದನ್ನ ಕಾಣ್ತೀವಿ. ವಿಕ್ರಮಶಕೆಯನ್ನು ಯಾರು ಯಾವಾಗ ಆರಂಭಿಸಿದ್ರು ಅಂತ ಕೇಳ್ತಾರೆ. ವಿಕ್ರಮಶಕೆಯನ್ನು ಯಾರು ಯಾವಾಗ ಆರಂಭಿಸಿದ್ರು ಅನ್ನೋಂಥ ಪ್ರಶ್ನೆಗೆ ನಾವಿಲ್ಲಿ ಗಮನಿಸ್ಬೇಕು. 6ನೇ ವಿಕ್ರಮಾದಿತ್ಯನ ಅಂತ ಕಲ್ಯಾಣಿ ಚಾಲುಕ್ಯರ ಅರಸ ಇದನ್ನ ಶಕೆನ ಆರಂಭಿಸ್ತಾನ. 1076 ಇದನ್ನ ಅವ ಏನ್ ಮಾಡ್ತಾನಪ್ಪ ಅಂದ್ರೆ ಶಕ ವರ್ಷವನ್ನ ಆರಂಭಿಸ್ತಾನ. ಇದೇ ರೀತಿ ನಮ್ಮ ಭಾರತ ಇತಿಹಾಸದೊಳಗೆ ಇನ್ನೂ ಗುಪ್ತ ಶಕೆ ಅಂತ ನಾವು ನೋಡ್ತಾ ಹೋಗ್ತೀವಿ. ಚಂದ್ರಗುಪ್ತ ಮೌರ್ಯ ಏನ್ ಮಾಡತ್ತಪ್ಪ ಅಂದ್ರೆ ಗುಪ್ತ ಶಕೆ, 1ನೇ ಚಂದ್ರಗುಪ್ತ ಮೌರ್ಯ ಗುಪ್ತ ಶಕೆನ ಆರಂಭಿಸ್ತಾನ 320. ಅದೇ ರೀತಿ ಕನಿಷ್ಕ ಕೂಡ 778 ಶಕೆಯ ವರ್ಷವನ್ನು ಆರಂಭಿಸ್ತಾರೆ. ಅದೇ ರೀತಿ 6ನೇ ವಿಕ್ರಮಾದಿತ್ಯನ ಕೂಡ ಆರಂಭಿಸಿರುವುದು ನಾವು ನೋಡ್ತಾ ಹೋಗ್ತೀವಿ. ಇನ್ನ ರಾಜ ತೋದರ್ಮಲ್ ವರ್ಗೀಕರಿಸಿದ ಭೂಮಿಯ ಯಾವ್ದಾದ್ರು 2 ವಿಧಗಳನ್ನು ಹೆಸರಿಸಿ ಅಂತ ಕ್ವಶನ್ ಕೇಳ್ತಾನ. ಅಲ್ಲಿ ನಾವು ನೋಡ್ಬೇಕು, ಅವ 4 ಪ್ರಕಾರದಲ್ಲಿ ಭೂಮಿಯನ್ನು ವರ್ಗೀಕರಿಸಿದ. ಅವ ಪೋಲಜ, ಪರ್ವತಿ, ಚಚ್ಚರ, ಪಂಜರ ಅಂತೇಳಿ ಹಿಂಗ್ 4 ರೀತಿಯೊಳಗೆ ನೀವು 2 ಬರೆದ್ರೆ ನಿಮ್ಗೆ 2 ಮಾರ್ಕ್ಸ್ ಸಿಕ್ಬಿಡ್ತು. ಇನ್ನೊಂದು ಇಲ್ಲಿ ನಡಬರ್ಕ್ ಕೇಳ್ತಾನ ಅಂತ ಹೇಳಿದಲ್ಲ, ಇದೇ ರೀತಿ ಹಿಂದ್ ಪ್ರಶ್ನೆ ಇಲ್ಲ ಇದು. ಈ ಸಲ ಏನ್ ಮಾಡಿದಾನಪ್ಪ ಅಂದ್ರೆ ಕೇಳಿದ ಸರ್ದೇಶ್ಮುಖಿ ಎಂದರೆ ಏನು ಅಂತ ಕೇಳ್ತಾನೆ. ಇದು ಶಿವಾಜಿ ಸಂಗ್ರಹಿಸಿದ ತೆರಿಗೆಗಳಲ್ಲಿ ಇದು ಒಂದು ಕೂಡ. ಅವ ಚೌತ ಮತ್ತು ಸರ್ದೇಶ್ಮುಖಿ 2 ತೆರಿಗೆನ ಸಂಗ್ರಹಿಸ್ತಾ ಇದ್ದ. ಅದರಲ್ಲಿ ಸರ್ದೇಶ್ಮುಖಿ ಕೂಡ ಒಂದು. ರೈತರು ತಾವು ಸ್ಥಳೀಯ ಕಂದಾಯ ಅಧಿಕಾರಿಗಳಿಗೆ ನೀಡುತ್ತಿದ್ದ ನಿಯಮಿತ ತೆರಿಗೆಗಳನ್ನು ಹೆಚ್ಚುವರಿ 10% ತೆರಿಗೆ ನೇರವಾಗಿ ಶಿವಾಜಿ ಅಥವಾ ಕೇಂದ್ರಾಡಳಿತಕ್ಕೆ ಕೊಡುವುದೇ ಏನಪ್ಪಾ ಅಂದ್ರೆ ಕೊಡುವುದೇ ಸರ್ದೇಶ್ಮುಖಿ ತೆರಿಗೆ ಅಂತ ಕರೀತಾರ. ಇದು ಒಂದು ನಾವು ನೋಡ್ತಾ ಹೋಗ್ತೀವಿ. ಇನ್ನು ಗೋಳಗುಮ್ಮಟ್ ಎಲ್ಲಿದೆ, ಅದನ್ನು ನಿರ್ಮಿಸಿದವರು ಯಾರು ಅಂತ ಕೇಳ್ತಾರೆ. ಗೋಳಗುಮ್ಮಟ್ ಎಲ್ಲಿದೆಪ್ಪ, ಇದು ಅಂದ್ರೆ ಕರ್ನಾಟಕದ ವಿಜಯಪುರ ಜಿಲ್ಲೆಯಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಇದನ್ನ ಮೊಹಮ್ಮದ್ ಆದಿಲ್ ಶಾ ನಿರ್ಮಿಸಿದ. ಇನ್ನು ಇದು ಕಾಲಾಂಕ್ರಮ ಒಳಗೆ ಕೇಳೋ ಚಾನ್ಸಸ್ ಕೂಡ ಇರಬಹುದು. ಇನ್ನು
ಇನ್ನೊಂದು ನಮಗ ನಡಬರಿಕಿನ ಪ್ರಶ್ನೆ ಕೇಳಿದಾರೆ, ಶಂಕರಾಚಾರ್ಯ ಜಗತ್ತನ್ನು ಮಾಯೆ ಎಂದು ಏಕೆ ಕರೆದಿದ್ದಾರೆ? ಇಲ್ಲಿ ನಾವು ಗಮನಿಸಬೇಕು, ಶಂಕರಾಚಾರ್ಯರು ಲೌಕಿಕ ಪ್ರಪಂಚಕ್ಕೆ ಆದ್ಯತೆ ನೀಡದೆ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೆಚ್ಚು ಒತ್ತು ನೀಡಿದ್ರಿಂದ ಅವರು ಏನ್ ಮಾಡಿದಾರಪ್ಪ ಅಂದ್ರೆ ಈ ಪ್ರಪಂಚವನ್ನು ಮಾಯೆ ಎಂದು ಕರೆದಿದ್ದಾರೆ. ಇದು ನಾವು ಗಮನಿಸ್ಬೇಕು. ಅವರ ಒಂದು ಅದ್ವೈತ ಸಿದ್ಧಾಂತದಲ್ಲಿ ನಾವು ಇದನ್ನ ಗಮನಿಸ್ತೀವಿ. ಇನ್ನು ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿದ ಯಾವ್ದಾದ್ರು 2 ಭಾರತೀಯ ರಾಜ್ಯಗಳನ್ನು ಹೆಸರಿಸಿ ಅಂತ ಕೇಳ್ತಾನೆ ಕ್ವಶನ್. ಇದರಲ್ಲಿ ನಾವು ಗಮನಿಸ್ಬೇಕು, ಹೈದರಾಬಾದ್, ಮೈಸೂರು. ಹೈದರಾಬಾದ್ ಕೂಡ ಏನಪ್ಪಾ ಅಂತಂದ್ರೆ ಒಂದು ನಾವಿಲ್ಲಿ ಫಸ್ಟ್ ಅವರು ಸಹಾಯಕ ಸೈನ್ಯ ಪದ್ಧತಿ ಒಳಗಾದ ರಾಜ್ಯ ಅನ್ನುವಂಥದ್ದು ನಾವಿಲ್ಲಿ ಗಮನಿಸ್ತೀವಿ. ಹೀಗೆ 2 ಮಾರ್ಕ್ಸಿನ ಎಷ್ಟು ಕೇಳ್ಯಾನಪ್ಪ? 13 ಕೇಳಿದಾನ. ನೀವು 8 ಬರೀಬೇಕು. ಈಗ ಈ ಕೆಳಗಿನ ಯಾವ್ದಾದ್ರು 2 ಪ್ರಶ್ನೆಗಳಿಗೆ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ 5 ಅಂಕದ ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಒಟ್ಟು ನೀವು ಇದನ್ನ ಮಿನಿಮಮ್ 2-2.5 ಪೇಜ್ ಆಗ್ಬೇಕು ಆನ್ಸರ್ ಮಿನಿಮಮ್ ಅಂದಾಗ ಇದು ಪೂರ್ಣ ಆಗ್ತದೆ. ಯಾವ ರೀತಿ ಬರಿಬೇಕು? ಫಸ್ಟ್ ಕ್ವಶನ್ ಇಲ್ಲಿ ನಮಗೆ ನೋಡೋಣ. ಗಾಂಧಾರ ಕಲೆಯ ಪ್ರಮುಖ ಲಕ್ಷಣ ವಿವರಿಸಿ ಅಂತ ಪ್ರಶ್ನೆ ಇರುತ್ತೆ. ಇಲ್ಲಿ ನಾವು ಗಮನಿಸ್ಬೇಕು, ಗಾಂಧಾರ ಕಲೆಯ ಪ್ರಮುಖ ಲಕ್ಷಣ ಒಳಗೆ ಫಸ್ಟ್ ಪೀಠಿಕೆಯನ್ನು ಬರೀಬೇಕು. ಪೀಠಿಕೆ ಒಳಗೆ ಗಾಂಧಾರ ಕಲೆ ಹೆಂಗ್ ಬಂತು ಮತ್ತು ಆ ಕಲೆಯ ವಿಶೇಷತೆ ಬಗ್ಗೆ ನೀವು ಬರೀಬೇಕಾಗ್ತದೆ. ಈ ಗಾಂಧಾರ ಕಲೆಯನ್ನು ಪರಿಚಯಿಸಿದವರು ಕುಶಾಣರು. ಕುಶಾಣ ಕಾಲ ಈ ಕಲೆ ಪರಿಚಯ ಆಗ್ತದೆ. ಗಾಂಧಾರ ಭಾಗದಲ್ಲಿ ಈ ಕಲೆ ಬರ್ತದೆ, ಹಾಗಾಗಿ ಗಾಂಧಾರ ಕಲೆ ಅಂತ ಕರೀತಾರೆ. ಇದು ಬೌದ್ಧ ಶೈಲಿಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಿರುವಂಥದ್ದು, ಹಾಗೆ ಇದಕ್ಕೆ ಬೌದ್ಧ ಶೈಲಿ ಅಂತೂ ಕೂಡ ಕರೀತಾರೆ. ಇಲ್ಲಿ ನಾವು ಗಮನಿಸ್ಬೇಕು, 1ನೇ ಪಾಯಿಂಟ್ ಏನು, ಈ ಕಲೆಯ ಲಕ್ಷಣಗಳು ಏನು, 1ನೇ ಪಾಯಿಂಟ್ ಏನಪ್ಪಾ? ಈ ಕಲಾ ಶೈಲಿಯಲ್ಲಿ ಆಳೆತ್ತರದ ಬುದ್ಧನ ಮೂರ್ತಿಗಳನ್ನ ಕೆತ್ತಲಾಗಿದೆ. ಮೊದಲು ಏನ್ ಮಾಡ್ತಿದ್ರಪ್ಪ ಅಂದ್ರೆ ಬುದ್ಧನ ವಿಗ್ರಹಗಳನ್ನ ಸಣ್ಣ ಚಿಕ್ಕ ಆಕೃತಿಗಳಲ್ಲಿ ಕಮಲ ಇದರಲ್ಲಿ ತೋರಿಸ್ತಾ ಇದ್ರು. ಈ ಕಲೆ ಒಳಗೆ ಬಂದ ಕಡೆ ಬುದ್ಧನ ಮೂರ್ತಿಗಳು ಆಳೆತ್ತರದಲ್ಲಿ ಕೆತ್ತಾ ಇದ್ರು. ಇದು ನಾವು ಗಮನಿಸ್ಬೇಕು. ಈಗಿನ ಅಫ್ಘಾನಿಸ್ತಾನ ಅವಾಗಿನ ಗಾಂಧಾರ ಪ್ರದೇಶ, ಆ ಭಾಗದಾಗ ನಮಗ ಏನಿತ್ತಪ್ಪ ಅಂದ್ರೆ ಈ ಗಾಂಧಾರ ಒಂದು ಕಲೆಯಲ್ಲಿ ಬಂದಂತ ಬುದ್ಧನ ವಿಗ್ರಹಗಳನ್ನು ಕಾಣಬಹುದಿತ್ತು. ಈಗ ಬಹಳಷ್ಟು ಸರ್ವನಾಶ ಆಗಿಬಿಟ್ಟಿದಾವ ಅಲ್ಲಿ, ಈ ಸದ್ಯಕ್ಕೆ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಈ ಕಲೆಯ ಇನ್ನೊಂದು ಲಕ್ಷಣ ಏನಪ್ಪಾ ಅಂತಂದ್ರೆ ವಿಗ್ರಹದ ಮೇಲಿನ ವಿಗ್ರಹದಲ್ಲಿ ವ್ಯಕ್ತಿಯ ಸ್ನಾಯು, ಮೀಸೆ, ಅವರ ದೇಹ ವಿನ್ಯಾಸ ಇವೆಲ್ಲಕ್ಕೂ ಮಹತ್ವ ನೀಡಿ ಸ್ವಾಭಾವಿಕವಾಗಿ ಕಾಣುವಂತೆ ಮಾಡ್ತಾ ಇದ್ರು. ವಿಗ್ರಹವನ್ನ ಸ್ವಾಭಾವಿಕವಾಗಿ ಕಾಣುವಂತೆ ಮಾಡ್ತಾ ಇದ್ರು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಲಕ್ಷಣ ಏನಪ್ಪಾ ಅಂದ್ರೆ ಈ ಕಲೆ ಒಳಗ ಅಲ್ಲಿ ವಿಗ್ರಹ ಮೇಲಿನ ಬಟ್ಟೆಯ ಮಡಿಕೆ, ನೇರಿಗೆ ಅಂತ ಸೂಕ್ಷ್ಮ ಕೆತ್ತನೆಗೂ ಮಹತ್ವವನ್ನ ಈ ಕಲೆಯೊಳಗ ನೀಡಲಾಗಿದೆ. ಆಮೇಲೆ ಈ ಗಾಂಧಾರ ಕಲೆಯೊಳಗೆ ಇನ್ನೊಂದು ಲಕ್ಷಣ ಏನಪ್ಪಾ ಅಂತಂದ್ರೆ ವಿಗ್ರಹಗಳ ಮೇಲಿನ ಆಭರಣಗಳ ಕೆತ್ತನೆಗೂ ಕೂಡ ಬಹಳ ಆಸಕ್ತಿಯನ್ನು ನೀಡಲಾಗಿತ್ತು ಈ ಕಲೆಯೊಳಗ. ಆಮೇಲೆ ಇಲ್ಲಿ ನಾವು ಗಮನಿಸ್ಬೇಕು, ಈ ಕಲೆಯೊಳಗ ಈ ವಿಗ್ರಹಗಳಿಗೆ ಮೆರುಗನ್ನು ನೀಡುತ್ತಾ ಇದ್ರು, ಅಂದ್ರೆ ಪಾಲಿಶ್ ಕೂಡ ಮಾಡ್ತಾ ಇದ್ರು. ಅದನ್ನು ಕೂಡ ನಾವು ಇಲ್ಲಿ ಗಮನಿಸ್ತಾ ಹೋಗ್ತೀವಿ. ಆಮೇಲೆ ನಂತರದಲ್ಲಿ ಈ ಕಲೆಯೊಳಗ ಬಳಸುವ ಕಲ್ಲುಗಳು ಯಾವ ಕಲ್ಲು, ಅರಳಗುಚ್ಚು, ಜೇಡೆ ಮಣ್ಣಿನಿಂದ ಈ ಮೂರ್ತಿಗಳನ್ನ ಅವರು ತಯಾರು ಮಾಡ್ತಾ ಇದ್ರು. ಆಮೇಲೆ ಇಲ್ಲಿ ನಾವು ಗಮನಿಸ್ಬೇಕು, ಈ ಕಲೆಯೊಳಗ ಗ್ರೀಕರ ತಾಂತ್ರಿಕತೆ ಇರ್ತಿತ್ತು, ಭಾರತೀಯ ಆದರ್ಶ ಮತ್ತು ಸ್ಫೂರ್ತಿ ವ್ಯಕ್ತಿತ್ವವನ್ನ ನಾವು ಇಲ್ಲಿ ಗಮನಿಸ್ತಾ ಹೋಗ್ತೀವಿ. ಇನ್ನ ನಮ್ಮ ಇತಿಹಾಸಕಾರ R.C. ಮುಜುಮ್ದಾರ್ ಅವರು ಈ ಮಾತನ್ನು ಹೇಳ್ತಾರೆ, ಈ ಗಾಂಧಾರ ಕಲೆಯ ಕಲಾಕಾರ ಗ್ರೀಕರ ಕರಕುಶಲತೆಯನ್ನು ಭಾರತೀಯ ಹೃದಯವನ್ನು ಹೊಂದಿದ್ದ ಅಂತೇಳಿ ನಮ್ಮ R.C. ಮುಜುಮ್ದಾರನ್ ಇತಿಹಾಸಕಾರರು ಇದ್ರ ಬಗ್ಗೆ ಉಲ್ಲೇಖ ಕೂಡ ಕೊಡ್ತಾರ. ಇಷ್ಟೆಲ್ಲ ಬರೆದು ಲಾಸ್ಟ್ ಉಪಸಂಹಾರ ಬರೆದ್ಬಿಟ್ರೆ ನಿಮ್ಗೆ 5 ಅಂಕ ಕಂಪ್ಲೀಟ್ ಆಗುತ್ತೆ. ಅದೇ ರೀತಿಯಾಗಿ ಇನ್ನ 2ನೇ ಪ್ರಶ್ನೆ ನಾವು ನೋಡ್ತಾ ಹೋದಾಗ ಈ ಪ್ರಶ್ನೆ ಪತ್ರಿಕೆಯಲ್ಲಿ ತಾಳಿಕೋಟೆ ಕದನದ ಕಾರಣಗಳು, ಪರಿಣಾಮಗಳನ್ನು ವಿವರಿಸಿ ಅಂತ ಕ್ವಶನ್ ಕೇಳ್ತಾರ. ಈ ತಾಳಿಕೋಟೆ ಕದನ 1565 ನಡೀತದ. ಈ 1565 ತಾಳಿಕೋಟೆ ಕದನಕ್ಕ ರಕ್ಕಸ ತಂಗಡಿ ಕದನ ಅಂತೂ ಕರೀತಾರ, ಬನ್ನಟ್ಟಿ ಕದನ ಅಂತೂ ಕರೀತಾರ. ಹೀಗೆ ಇದು ಬಹುಮನಿ ಸುಲ್ತಾನ್ರ, ಶಾಹಿ ಸುಲ್ತಾನ್ರ ನಡುವೆ ನಡೆದಂತ ಈ ಕದನ. ಇಲ್ಲಿ ನಾವು ಗಮನಿಸ್ಬೇಕು ಕಾರಣಗಳೇನು. ಇಲ್ಲಿ ದೋ ಪ್ರದೇಶ ಮೇಲಿನ ಪ್ರಭುತ್ವ, ಇಬ್ರು ಶಾಹಿ ಸುಲ್ತಾನರು ಮತ್ತು ವಿಜಯನಗರ ಸಾಮ್ರಾಜ್ಯ ಇಬ್ರು ಪ್ರಭುತ್ವವನ್ನು ಸಾಧಿಸುವಂತದಕ್ಕಾಗಿ ಹೋರಾಟ ಮಾಡ್ತಾರ. ಆಮೇಲೆ ಇಬ್ರು ಧಾರ್ಮಿಕ ಭಿನ್ನತೆ, 2ನೇ ಕಾರಣ ಧಾರ್ಮಿಕ ಭಿನ್ನತೆ, ಇಬ್ಬರ ನಡುವರ್ಗೂ ಒಬ್ರು ಹಿಂದೂ ಒಬ್ರು ಇನ್ನೊಬ್ರು ಮುಸ್ಲಿಂ, ಹೀಗಾಗಿ ಇಬ್ರು ಧಾರ್ಮಿಕವಾಗಿ ಭಿನ್ನತೆ ಇರುವುದು ಕೂಡ ಒಂದು ಕಾರಣ ಆಗುತ್ತೆ. ಇನ್ನು ಹಳೆಯ ರಾಮರಾಯನ ನೀತಿ, ಹಳೆಯ ರಾಮರಾಯ ಏನಪ್ಪಾ ಅಂದ್ರೆ ಇವನಿಗೆ ಹಳೆಯ ರಾಮರಾಯ ಅಂತ ಯಾಕೆ ಕರೆದಪ್ಪ, ಕೃಷ್ಣದೇವರಾಯನ ಮಗಳ ಗಂಡ ಆಗಿದ್ರಿಂದಾಗಿ ಇವರಿಗೆ ಹಳೆಯ ರಾಮರಾಯ ಅಂತ ಕರೆದರು. ಹಳೆಯ ರಾಮರಾಯ ಇವ ನೀತಿಯನ್ನು ಅನುಸರಿಸ್ತಾನ, ಒಡೆದಾಳುವ ನೀತಿಯನ್ನು ಅನುಸರಿಸ್ತಾನ, ಹಾಗಾಗಿ
ಇದು ಕೂಡ ಅವರಿಗೆ ಮುಳು ಆಗ್ತದೆ. ಇನ್ನು ತಕ್ಷಣದ ಕಾರಣ ಏನಪ್ಪಾ ಅಂದ್ರೆ ಅಲಿ ಆದಿಲ್ ಶಾಹಿ ಬಿಜಾಪುರದ ರಾಯಚೂರು ಕೋಟೆಯನ್ನ ಪುನಃ ವಶಪಡಿಸ್ಕೊಳ್ಳಿಕ್ಕೆ ಹಳೆಯ ರಾಮರಾಯನಿಗೆ ಬಿಟ್ಟು ಕೊಡುವಂತೆ ಕೇಳ್ತಾನೆ. ಆದರೆ ಹಳೆಯ ರಾಮಾಯ ನಿರಾಕರಿಸಿದಾಗ ಯುದ್ಧ ಪ್ರಾರಂಭವಾಗ್ತದೆ. ಈ ಯುದ್ಧ ಒಂದು ದಿನದಲ್ಲಿ ನಡೆದಂತ ಯುದ್ಧದ ಗತಿ ಹೇಳ್ಬೇಕಪ್ಪ ಅಂತಂದ್ರೆ ಹಳೆಯ ರಾಮರಾಯ 90 ವಯಸ್ಸು ಇವನಿಗೆ. ಆ ಇಳಿ ವಯಸ್ಸಲ್ಲಿ ಈ ಹೋರಾಟವನ್ನ ಮಾಡ್ತಾನೆ. ಕೊನೆಗೆ ಅವನ ಶಿರಚ್ಛೇದನ ಆಗುತ್ತೆ. ಆ ಶಿರಚ್ಛೇದನ ಆದ ಮೂಲಕ ಅಲ್ಲಿ ಏನಾಯ್ತಪ್ಪ ಅಂದ್ರೆ ಶಾಹಿ ಸುಲ್ತಾನರು ವಿಜಯನಗರ ಸಾಮ್ರಾಜ್ಯವನ್ನ ವಶಪಡಿಸಿಕೊಂಡರು. ಅವರು ಕೆಲವು ತಿಂಗಳ ಕಾಲ 6 ತಿಂಗಳಕ್ಕಿಂತ ಹೆಚ್ಚು ಕಾಲ ಅದನ್ನ ಲೂಟಿ ಮಾಡಿದರು ಹಂಪಿಯನ್ನ. ಇಲ್ಲಿ ನಾವು ಗಮನಿಸಬೇಕು ಪರಿಣಾಮಗಳನ್ನ ನೋಡಿದಾಗ ಹಂಪಿಯ ವೈಭವ ಕಳೆದುಕೊಂಡ್ಬಿಡ್ತು. ವಿಜಯನಗರ ಸೋಲಿನಿಂದಾಗಿ ಹಂಪಿ ಹಾಳು ಪಂಪೆ ಆಯಿತು ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟ್ ಪೋರ್ಚುಗೀಸರಿಗೂ ಅವನತಿ, ಅಂದ್ರೆ ಪೋರ್ಚುಗೀಸ್ ಅವನತಿ ಅನ್ನೋಕ್ಕಿಂತ ಪೋರ್ಚುಗೀಸರು ಗೋವಾಕ್ಕೆ ಸೀಮಿತರಾಗಿಬಿಟ್ರು ವಿಜಯನಗರ ಸೋಲಿನಿಂದಾಗಿ. ಪೋರ್ಚುಗೀಸರಿಗೆ ವಿಜಯನಗರದವರೇ ಬೆಂಬಲ ಕೊಡ್ತಾ ಇದ್ರು. ಆದ್ರೆ ಏನಾಗ್ಬಿಡುತ್ತಪ್ಪ ಅಂದ್ರೆ ಅಲ್ಲಿ ಅವರು ಈ ವಿಜಯನಗರ ಸೋತದಕ್ಕಾಗಿ ಅವರು ಪೋರ್ಚುಗೀಸರು ಗೋವಾಕ್ಕೆ ಸೀಮಿತರಾಗಿಬಿಟ್ಟರು. ಆಮೇಲೆ ನಂತರ ನಾವು ನೋಡ್ತೀವಿ ತಿರುಪತಿ, ಶೃಂಗೇರಿ, ಕಾಳಹಸ್ತಿ, ಶ್ರೀಶೈಲ ಈ ಎಲ್ಲಾ ದೇವಾಲಯಗಳಿಗೆ ವಿಜಯನಗರ ಸಾಮ್ರಾಜ್ಯ ಇದ್ದಾಗ ದಾನದತ್ತಿ ನೀಡ್ತಾ ಇದ್ರು. ಆದ್ರೆ ವಿಜಯನಗರ ಸೋತ ಮೇಲೆ ಆ ದಾನದತ್ತಿ ನಿಂತು ಹೋಗ್ಬಿಡ್ತು. ಆಮೇಲೆ ವಿಜಯನಗರದ ಆಳ್ವಿಕೆ ಈಗ ಆಂಧ್ರಕ್ಕೆ ವರ್ಗಾವಣೆ ಆಗುತ್ತದೆ. ಆಂಧ್ರದ ಪೆನ್ನುಗೊಂಡ ಮತ್ತು ಚಂದ್ರಗಿರಿಗೆ ಇವರ ವರ್ಗಾವಣೆ ಆಗಿಬಿಡ್ತಾರೆ. ಆಂಧ್ರದಿಂದಲೇ ಆಡಳಿತ ನಡೆಸಬೇಕಾಗುತ್ತೆ ವಿಜಯನಗರ ಸಾಮ್ರಾಜ್ಯದವರು. ಆಮೇಲೆ ಇಲ್ಲಿ ದಕ್ಷಿಣದಲ್ಲಿ ಇರುವ ಅವ್ರ ಕೈ ಇದ್ದಂತೆ ಎಲ್ಲಾ ಸಾಮಂತ ದೊರೆಗಳು ಅಂದ್ರೆ ನಾಯಕರು, ಪಾಳೆಗಾರರು ಇವರೆಲ್ಲ ಸ್ವತಂತ್ರ ಆಗಿಬಿಡ್ತಾರೆ. ಇವರೆಲ್ಲ ಸ್ವತಂತ್ರತೆಯಿಂದ ವಿಜಯನಗರ ತನ್ನ ವೈಭವನ ಕಳೆದುಕೊಂಡು ಒಂದು ಹಾಳು ಪಂಪೆ ಆಗಿಬಿಡ್ತು ಅಂತ ತಾಳಿಕೋಟಿ ಕದನ ಒಂದರಿಂದ. ಈ ತಾಳಿಕೋಟಿ ಕದನ ಒಂದು ಭಾರತ ಇತಿಹಾಸದಲ್ಲಿ ನಿರ್ಣಾಯಕ ಕದನ ಅಂತ ನಾವು ಹೇಳಬಹುದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನಾವು ನೋಡ್ತಾ ಹೋದಾಗ ನೆಕ್ಸ್ಟ್ ಪ್ರಶ್ನೆ ಅಲ್ಲಿ ನಾವು ಗಮನಿಸಬೇಕು ಬ್ರಿಟಿಷ್ ಆಡಳಿತವು ಭಾರತೀಯ ಶಿಕ್ಷಣದ ಮೇಲೆ ಪ್ರಭಾವ ಬೀರಿದು. ಅಲ್ಲಿ ನಾವು ಗಮನಿಸ್ತೀವಿ ಇಲ್ಲಿ ಇದನ್ನು ಕೂಡ ಏನಪ್ಪಾ ಅಂದ್ರೆ 5 ಅಂಕದ ಪ್ರಶ್ನೆ. ನಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಭಾರತೀಯ ಶಿಕ್ಷಣ ಮೇಲೆ ಬ್ರಿಟಿಷ್ ಆಡಳಿತ ಯಾವ ರೀತಿ ಪ್ರಭಾವ ಬೀರುವುದನ್ನು ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ಪೀಠಿಕೆ ಬರಿತೀವಿ. ಪೀಠಿಕೆ ಒಳಗೆ ಬ್ರಿಟಿಷರು ಬಹಳ ನಮ್ಮ ಶಿಕ್ಷಣ ಮೇಲೆ ಗಾಢವಾದ ಪ್ರಭಾವನ ಬೀರಿದ್ದಾರೆ. ಬದಲಾವಣೆ ಕೂಡ ಸಾಕಷ್ಟು ಇವರಿಂದ ಆಗಿದೆ ಅಂತ ನಾವು ಹೇಳ್ತಾ ಹೋಗ್ತೀವಿ. ಹಾಗಾದ್ರೆ ಮೊದಲು ಅವರು ನಮ್ಗೆ ಏನ್ ಮಾಡಿದಾರಪ್ಪ ಚಾರ್ಟರ್ ಕಾಯ್ದೆ ಅಂತಂದ್ರು. ಆ ಕಾಯ್ದೆಯಲ್ಲಿ ಅಂದ್ರೆ ಅದು ಎಷ್ಟನೇ ವಿಷಯಪ್ಪ 1813 ಈ ಕಾಯ್ದೆನ ಅವ್ರು ತಗೊಂಡ್ಬರ್ತಾರ. ಈ ಕಾಯ್ದೆಯ ಪ್ರಕಾರ ಏನಪ್ಪಾ ಅಂತಂದ್ರೆ ಭಾರತೀಯಾಗಿ ಶಿಕ್ಷಣಕ್ಕಾಗಿ 1 ಲಕ್ಷ ರೂಪಾಯಿ ಖರ್ಚು ಮಾಡ್ಬೇಕಂತ. ಆ 1 ಲಕ್ಷ ರೂಪಾಯಿ ಖರ್ಚನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಅದು ಮತ್ತೆ ವಿವಾದಕ್ಕೆ ಒಳಗಾಗ್ತದೆ. ಪೌರಾತ್ಯ ಶಿಕ್ಷಣ ಕೊಡಬೇಕು ಇನ್ನು ಪಾಶ್ಚಿಮಾತ್ಯ ಶಿಕ್ಷಣ ಕೊಡಬೇಕು ಅನ್ನೋ ವಾದ ವಿವಾದ ಆಗಿ ಅದು ಖರ್ಚು ಆಗದೇ ಉಳಿತದ. ಮುಂದೆ ಲಾರ್ಡ್ ವಿಲಿಯಂ ಬೆಂಟಿಕ್ ಗವರ್ನರ್ ಆಗಿರುವಂತ ಲಾರ್ಡ್ ವಿಲಿಯಂ ಬೆಂಟಿಕ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ಮೆಕಾಲೆಗೆ ನೇಮಕ ಮಾಡ್ತಾನೆ. ಯಾವ್ದಕ್ಕಾಗಿ ಇದು ಖರ್ಚು ಮಾಡ್ಬೇಕಂತೇಳಿ ಆ ಮೆಕಾಲೆ ಅಧ್ಯಯನ ಮಾಡಿ ವರದಿ ನೀಡ್ತಾನೆ. ಅದು ಮೆಕಾಲೆ ವರದಿ ಅಂತ ನಾವು ನೋಡ್ತೀವಿ. 1835 ಮೆಕಾಲೆ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ವರದಿಯನ್ನ ಸಿದ್ಧಪಡಿಸ್ತಾನೆ. ಅವನು ಕೂಡ ಏನ್ ಮಾಡ್ತಾನಪ್ಪ ಅಂತ ತನ್ನ ವರದಿಯಲ್ಲಿ ಇಂಗ್ಲಿಷ್ ಶಿಕ್ಷಣಕ್ಕೆ ಬೆಂಬಲವನ್ನ ಕೊಡ್ತಾನೆ. ಆಮೇಲೆ ಇವನ ಉದ್ದೇಶ ಏನಪ್ಪಾ, ಅವರು ರಕ್ತ ಬಣ್ಣದಲ್ಲಿ ಭಾರತೀಯರಂತೆ ಕಾಣಬೇಕು, ಅಭಿರುಚಿ ಹವ್ಯಾಸದಲ್ಲಿ ಅವರು ಇಂಗ್ಲಿಷರಂತೆ ಕಾಣಬೇಕು ಅನ್ನೋಂಥ ಅವನ ಉದ್ದೇಶ. ಯಾರ್ದು? ಮೆಕಾಲೆದು. ಆಮೇಲೆ ಇನ್ನೊಂದಪ್ಪ ಏನಪ್ಪಾ ಅಂದ್ರೆ ಅವರ ಉದ್ದೇಶ ಏನಪ್ಪಾ, ಕ್ರೈಸ್ತ ಧರ್ಮ ಪ್ರಚಾರ ಮಾಡಬೇಕಾಗಿತ್ತು. ಜೊತೆಗೆ ಅವ್ರ ಕೈ ಕೆಳಗೆ ಕೆಲಸ ಮಾಡೋ ಗುಮಾಸ್ತರ್ಬೇಕಾಗಿತ್ತು. ಈ ಉದ್ದೇಶ ಕೂಡ ಈ ಶಿಕ್ಷಣದ ಉದ್ದೇಶವಾಗಿತ್ತು. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಅವನು ಈ ಪೌರಾತ್ಯ ಸಾಹಿತ್ಯವನ್ನು, ನಮ್ಮ ಸಾಹಿತ್ಯವನ್ನು ಬಹಳ ಕೀಳಾಗಿ ಕಾಣ್ತಾನ. ಏನಂತ ಕಾಣ್ತಾನಪ್ಪ ಅಂದ್ರೆ ಭಾರತ ಮತ್ತು ಸೌದಿ ಅರೇಬಿಯಾ ಸಮಸ್ತ ಸಾಹಿತ್ಯವು ಯುರೋಪಿನ ಒಂದು ಉತ್ತಮ ಗ್ರಂಥಾಲಯದ ಒಂದು ಕಪಾಟವೊಂದರ ಗ್ರಂಥಕ್ಕೆ ಸಮಾನವಾಗದು ಅನ್ನುವಂಥ ಮಾತು ಮೆಕಾಲೆ ನಮ್ಮ ಸಾಹಿತ್ಯದ ಬಗ್ಗೆ ಬಹಳ ಕೀಳಾಗಿ ಅವನು ಹೇಳಿಕೆಯನ್ನ ನೀಡ್ತಾನ. ಆಮೇಲೆ ಇಷ್ಟ ಅಲ್ಲದೆ ನೆಕ್ಸ್ಟ್ ನಾವು ನೋಡ್ತೀವಿ ವುಡ್ ವರದಿ ಅಂತ ಬರುತ್ತೆ 1854. ಈ ವುಡ್ ವರದಿ ಕೂಡ ನಮಗೆ ಬಹಳಷ್ಟು ಹೆಲ್ಪ್ ಮಾಡಿದ್ರು ಶಿಕ್ಷಣಕ್ಕೆ. ಅಲ್ಲಿ ನಾವು ಗಮನಿಸ್ಬೇಕು, ಅವರು ಹಳ್ಳಿಗಳಲ್ಲಿ ಪ್ರಾಥಮಿಕ ಶಾಲೆ, ಆಮೇಲೆ ಪಟ್ಟಣ ತಾಲೂಕಾ ಪ್ಲೇಸ್ನಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರೌಢಶಾಲೆಗಳನ್ನ, ಪಟ್ಟಣಗಳಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಕಾಲೇಜುಗಳನ್ನ ಆರಂಭಿಸುವಂತ ಕೆಲಸ ವುಡ್ ವರದಿ ಮಾಡುತ್ತೆ. ಆಮೇಲೆ ದೇಶೀಯ ಭಾಷೆಗಳಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು, ಪ್ರೌಢ ಶಿಕ್ಷಣವನ್ನು ಇಂಗ್ಲಿಷ್ ಶಿಕ್ಷಣದಲ್ಲಿ ನೀಡಬೇಕಂತೇಳಿ ವರದಿ ನೀಡುತ್ತದೆ. ಆಮೇಲೆ ನಮ್ಮ ದೇಶದ ಶೈಕ್ಷಣಿಕ ಸಂಸ್ಥೆಗಳಿಗೆ ಅನುದಾನ ಕೊಡುವುದು ಕೂಡ ಕೆಲಸ ಈ ಚಾರ್ಲ್ಸ್ ವುಡ್ ವರದಿಯಲ್ಲಿ ನಡೆಯುತ್ತೆ. ಆಮೇಲೆ ನಂತರದಲ್ಲಿ ಈ ಚಾರ್ಲ್ಸ್ ವುಡ್ ಪ್ರಾಂತ್ಯಕ್ಕೆ ಒಂದು ಶಿಕ್ಷಣವನ್ನು ಮೇಲ್ವಿಚಾರಣೆ ಮಾಡೋಕ್ಕೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳ್ತದೆ. ಲಂಡನ್ ಮಾದರಿಯಲ್ಲಿ ಭಾರತದಲ್ಲೂ ವಿಶ್ವವಿದ್ಯಾಲಯಗಳನ್ನ ಸ್ಥಾಪನೆ ಮಾಡು, ಅದರಂತೆ
ಬಾಂಬೆ, ಮದ್ರಾಸ್, ಕಲ್ಕತ್ತಾದಲ್ಲಿ ವಿಶ್ವವಿದ್ಯಾಲಯಗಳು ಸ್ಥಾಪನೆಯಾದವು. ಆಮೇಲೆ ನಂತರದಲ್ಲಿ ನಾವು ನೋಡ್ತೀವಿ ಶಿಕ್ಷಕರ ಶಿಕ್ಷಣವನ್ನ ನೀಡುವಂಥ ಕಾಲೇಜುಗಳನ್ನು ಕೂಡ ಸ್ಥಾಪನೆ ಆಗ್ತದೆ. ಆಮೇಲೆ ಮಹಿಳಾ ಶಿಕ್ಷಣಕ್ಕೂ ಪ್ರೋತ್ಸಾಹ ಕೊಡ್ತಾರೆ. ತಾಂತ್ರಿಕ ಶಿಕ್ಷಣಕ್ಕೂ ಈ ವುಡ್ ವರದಿ ಪ್ರೋತ್ಸಾಹ ಕೊಡ್ತದೆ, ಕಾಲೇಜುಗಳನ್ನ ಆರಂಭಿಸ್ಬೇಕಂತ ಹೇಳ್ತದೆ. ಇಷ್ಟೆಲ್ಲ ನೀಡಿದಂಥ ಚಾರ್ಲ್ಸ್ ವುಡ್ ಈ ವರದಿಯನ್ನು ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಮಹಾಸನ್ನದ್ದು ಅಂತ ಕರೀತಾರೆ. ಇಷ್ಟು ಬರೆದು ಉಪಸಂಹಾರ ಬರೆದ್ರೆ ನಿಮಗೆ 5 ಮಾರ್ಕ್ಸ್ ಸಿಕ್ಬಿಡುತ್ತೆ. ಇನ್ನೊಂದು ಪ್ರಶ್ನೆ ಯಾವುದಪ್ಪ ಅಂದ್ರೆ ರಾಮಾನುಜಾಚಾರ್ಯರ ಒಂದು ಪ್ರಶ್ನೆ ನಾವು ನೋಡ್ತಾ ಹೋಗ್ತೀವಿ. ಆ ರಾಮಾನುಜಾಚಾರ್ಯರ ಒಂದು ಜೀವನ ಮತ್ತು ಬೋಧನೆಗಳು ನಾವು ಗಮನಿಸ್ತಾ ಹೋಗ್ತೀವಿ. ಅದು ಕೂಡ ನಾವು ಇಲ್ಲಿ ಗಮನಿಸ್ಬೇಕು. ಅವರ ಒಂದು ಪ್ರಶ್ನೆ ಇಲ್ಲಿ ಏನಪ್ಪಾ ಅಂತಂದ್ರೆ ನಮಗೆ 6ನೇ ಪಾಠ ಸಂಬಂಧಪಟ್ಟಂಗೆ ಕೇಳುವಂಥ ಪ್ರಶ್ನೆ. ಇಲ್ಲಿ ಪೀಠಿಕೆಯನ್ನು ನೋಡ್ತೀವಿ. ರಾಮಾನುಜಾಚಾರ್ಯರ ಒಂದು ಜೀವನ, ಅವರ ಒಂದು ಜನನ ವರ್ಷ 1017. ಆಮೇಲೆ ನಂತರದಲ್ಲಿ ಅವರ ಜನ್ಮಸ್ಥಳ ಚೆನ್ನೈ ಸಮೀಪ ಪೇರಂಬಂದೂರಿ ಅಂತ ನಾವು ನೋಡ್ತೀವಿ. ತಂದೆ ಕೇಶವ ಸೋಮಯಾಜಿ, ತಾಯಿ ಕಾಂತಿಮತಿ, ಗುರು ಯಾದವ ಪ್ರಕಾಶರು. ಇನ್ನು ಅವ್ರ ಕೃತಿಗಳು ನಾವು ನೋಡ್ತಾ ಹೋಗ್ತೀವಿ. ವೇದಾಂತ ಸಾರ, ವೇದಾಂತ ಸಂಗ್ರಹ, ವೇದಾಂತ ಸೂತ್ರ, ಗೀತಾ ಭಾಷೆ. ಇಲ್ಲಿ ನಮ್ಗೆ ಗಮನಿಸ್ಬೇಕು, ನಾವು ಅವರ ಸಿದ್ಧಾಂತ ಕೂಡ ವಿಶಿಷ್ಟ ಅದ್ವೈತ ಸಿದ್ಧಾಂತ. ಇಲ್ಲಿ ನಾವು ಗಮನಿಸ್ಬೇಕು ವಿದ್ಯಾರ್ಥಿಗಳೇ, ಅವರ ಸಣ್ಣ ವಯಸ್ಸಿನಾಗ 16ನೇ ವಯಸ್ಸಿಗೆ ತಂಗಮ್ಮಳ ಜೊತೆ ವಿವಾಹ ಆಗ್ತಾರ. ಆದರೆ ಅವರು ಆಧ್ಯಾತ್ಮಿಕ ಒಲದಿಂದಾಗಿ ಏನ್ ಮಾಡ್ತಪ್ಪ ಅಂದ್ರೆ ತಮಿಳುನಾಡಿನ ಶ್ರೀರಂಗಪಟ್ಟಣಕ್ಕೆ ಹೋಗ್ತಾರ. ಅಲ್ಲಿ ಯಮುನಾಚಾರ್ಯರ ಒಂದು ಅನಾರೋಗ್ಯದಿಂದ ಬಳಲ್ತಾ ಇರ್ತಾರೆ. ಕೊನೆಗೆ ಅವರು ಉತ್ತರಾಧಿಕಾರಿಯಾಗಿ ಇವರು ಬರ್ತಾರ. ಇವರು ಒಂದು ದೊಡ್ಡ ಮಠ, ಶ್ರೀರಂಗ ಮಠದ ಉತ್ತರಾಧಿಕಾರಿ ಆಗ್ತಾರ. ಆದರೆ ಮುಂದೆ ಅಲ್ಲಿ ತಮಿಳುನಾಡಿನ ಕುಲತುಂಗ ಚೋಳನ ವಿರೋಧದಿಂದಾಗಿ ಇವರು ವೈಷ್ಣವ ಪಂಥವನ್ನ ಪ್ರಚಾರ ಮಾಡೋದ್ರಿಂದಾಗಿ ವಿರೋಧ ಕಟ್ಕೊಂಡು ಕರ್ನಾಟಕಕ್ಕೆ ಬರ್ತಾರೆ. ಕರ್ನಾಟಕ ವಿಷ್ಣುವರ್ಧನ ಇವರಿಗೆ ಆಶ್ರಯ ಕೊಡ್ತಾನ. ಮೇಲುಕೋಟೆಯಲ್ಲಿ ಆಶ್ರಮ ಸ್ಥಾಪನೆ ಮಾಡ್ತಾನೆ ವಿಷ್ಣುವರ್ಧನ. 20 ವರ್ಷ ಕಾಲ ಇಲ್ಲೇ ಇದ್ದು ಅವರು ನಂತರ ಏನಾದ್ರಪ್ಪ ಅಂದ್ರೆ ತಮಿಳುನಾಡಿಗೆ ಹಿಂದಿರುಗಿ ಅಲ್ಲಿ ನಿಧನರಾದರು ಅನ್ನೋದು ನಾವು ನೋಡ್ತಾ ಹೋಗ್ತೀವಿ. ಇನ್ನು ಅವ್ರ ಸಿದ್ಧಾಂತ ವಿಶಿಷ್ಟ ಅದ್ವೈತ ಸಿದ್ಧಾಂತ. ಇಲ್ಲಿ ವಿಶಿಷ್ಟ ಅದ್ವೈತ ಸಿದ್ಧಾಂತಗಳು ನಾವು ಗಮನಿಸ್ಬೇಕು. ಅವರು ಲಕ್ಷ್ಮೀ ಆರಾಧನೆಗೆ ಪ್ರಾಮುಖ್ಯತೆ ಕೊಟ್ಟರು. ಲಕ್ಷ್ಮೀ ಆರಾಧಕರನ್ನ ವೈಷ್ಣವರು ಅಂತ ಕರೆದ್ರು. ಆ ಲಕ್ಷ್ಮಿ ಮನುಷ್ಯ ಮತ್ತು ದೇವರ ನಡುವಿನ ಮಧ್ಯವರ್ತಿ ಅಂತ ಹೇಳಿದರು. ಹೀಗೆ ನಂತರದಲ್ಲಿ ಅವರು ಶಂಕರಾಚಾರ್ಯ ಸಿದ್ಧಾಂತವನ್ನು ಸ್ವಲ್ಪ ಮಟ್ಟಿಗೆ ಸುಧಾರಣೆ ಮಾಡ್ತಾರೆ. ಏನಪ್ಪಾ ಅಂತಂದ್ರೆ ಶಂಕರಾಚಾರ್ಯರು ಪ್ರಪಂಚ ಜಗತ್ತು ಮಾಯೆ ಅಂತ ಹೇಳಿದ್ರು, ಇವರು ಅದು ಸತ್ಯ ಅಂತ ಹೇಳ್ತಾರೆ. ದೇವರು ಇದ್ದಾನೆ, ಆತ್ಮನೂ ಇದೆ, ಎರಡೂ ಅದಾವಂತನ್ನುವಂಥ ಮಾತು ಯಾರು ರಾಮಾನುಜಾಚಾರ್ಯರು ಅನ್ನು ಪ್ರತಿಪಾದನೆ ಮಾಡ್ತಾರೆ. ಇಲ್ಲಿ 2 ಅಂಶಗಳು ಹೇಳ್ತಾರೆ, ಆತ್ಮ ಮತ್ತು ಪ್ರಪಂಚ. ಆತ್ಮ ಅಂದ್ರೆ ಚಿತ್, ಪ್ರಪಂಚ ಅಂದ್ರೆ ಅಚಿತ್ ಅಂತ ಹೇಳ್ತಾರೆ. ಇಲ್ಲಿ ಇವೆರಡು ಯಾರ ಅಧೀನಪ್ಪ? ದೇವರ ಅಧೀನ ಅಂತ ಹೇಳುವಂತ ಮಾತು ಅವರು ಎದುರು ಹೇಳ್ತಾರೆ. ಜೊತೆ ಮೋಕ್ಷ ಸಿಗಬೇಕಪ್ಪ ಅಂದ್ರೆ 2 ಮಾರ್ಗವನ್ನ ಸೂಚನೆ ಮಾಡ್ತಾರೆ. ಒಂದು ಪ್ರಪತ್ತಿ ಅಂದ್ರೆ ದೇವರಿಗೆ ಶರಣಾಗುವಂತ ಅರ್ಥ. ಇನ್ನೊಂದು ಆಚಾರ ಅಭಿಮಾನ ಅಂತ ನಾವು ನೋಡ್ತೀವಿ. ಆಚಾರ ಅಭಿಮಾನ ಅಂದ್ರೆ ಗುರುವಿಗೆ ಶರಣಾಗು ಅಥವಾ ಗುರುವಿಗೆ ವಿಧೇಯತೆನಾಗು ಅನ್ನುವಂಥ ಮಾತು ಹೇಳ್ತಾರೆ. ಅಷ್ಟೇ ಅಲ್ಲದೆ ಅಸ್ಪೃಶ್ಯರಿಗೆ ಇವರು ದೇವಾಲಯಗಳ ಪ್ರವೇಶಕ್ಕೆ ಅವಕಾಶ ಕೊಡ್ತಾರೆ. ಅಸ್ಪೃಶ್ಯರನ್ನ ಏನಂತಾರಪ್ಪ ಅಂದ್ರೆ ಶ್ರೀಹರಿಯ ವಂಶಸ್ಥರು ಅಂತ ಅನ್ನುವಂಥ ಅವರು ಮಾತು ಇಲ್ಲಿ ನಾವು ಗಮನಿಸ್ತಾ ಹೋಗ್ತೀವಿ. ಇಷ್ಟು ಬರೆದು ಉಪಸಂಹಾರ ಬರೆದ್ಬಿಟ್ರೆ ನಿಮಗೆ ಎಷ್ಟು ಮಾರ್ಕ್ಸ್ ಸಿಕ್ತಪ್ಪ? 5 ಮಾರ್ಕ್ಸ್ ಸಿಕ್ತು. ಇನ್ನು 10 ಮಾರ್ಕ್ಸಿನ ಪ್ರಶ್ನೆಗಳನ್ನ ನೋಡ್ತಾ ಹೋದಾಗ ನಿಮಗೆ 4 ಕೊಟ್ಟಿರ್ತಾನೆ, ನೀವು ಬರೀದು 2. ನೀವು ಬರೀದು 2 ಪ್ರಶ್ನೆಗಳು. ಇಲ್ಲಿ ಗುಪ್ತರ ಕಾಲದ ಒಂದು ಗುಪ್ತರ ಕಾಲವನ್ನು ಭಾರತ ಇತಿಹಾಸ ಸುವರ್ಣ ಯುಗ ಅಂತ ಕರೆಯಲಾಗಿದೆ. ಏಕೆ ಅಂತ ಹೇಳಿ ಕೇಳ್ತಾರೆ ನಮ್ಮ ಕ್ವಶನ್. ಅಲ್ಲಿ ನಾವು ಗಮನಿಸ್ಬೇಕು, ನಾವು ಭಾರತ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ಕಾಲ ಇದು. ನಾವು ಇಲ್ಲಿ ಸುವರ್ಣ ಯುಗ ಅಂತ ಕರಿತೀವಿ. ಯಾಕಪ್ಪ ಅಂದ್ರೆ ಧರ್ಮ, ಸಾಹಿತ್ಯ, ಕಲೆ, ಶಿಕ್ಷಣ ಎಲ್ಲಾ ರಂಗದಲ್ಲೂ ಸಮೃದ್ಧಿಯನ್ನು ಸಾಧಿಸಿರುವಂತ ಕಾಲ. ಹಾಗಾದ್ರೆ ಇಲ್ಲಿ ನಮ್ಮ ಪಾಯಿಂಟ್ಸ್ ಏನೇನು ಬರ್ತಾವೆ, ನಮ್ಮ ಪಾಯಿಂಟ್ಸ್ ನಾವು ಗಮನಿಸ್ಬೇಕು. ಇಲ್ಲಿ ಬರುವಂಥದ್ದು ಹಿಂದೂ ಧರ್ಮದ ಪುನರುತ್ಥಾನ, ಆಮೇಲೆ ಅವರ ಶಿಕ್ಷಣ, ಆಮೇಲೆ ಸಾಹಿತ್ಯ ಆದ್ಮೇಲೆ ನಾವು ಅಲ್ಲಿ ಬರುವಂಥದ್ರ ಜೊತೆಗೆ ಕಲೆ ಮತ್ತು ವಾಸ್ತುಶಿಲ್ಪ, ಚಿತ್ರಕಲೆ, ಇವಿಷ್ಟು ನೀವು ವಿವರಣೆನ ನೀವು ಮಾಡಬೇಕಾಗಿರುವಂಥದ್ದು. ಆಮೇಲೆ ನಂತರದಲ್ಲಿ 2ನೇ ಕ್ವಶನ್ ನಾವು ನೋಡ್ತೀವಿ, ಮೊಹಮ್ಮದ್ ಬಿನ್ ತುಗ್ಲಕ್ ಆಡಳಿತ ಪ್ರಯೋಗಗಳನ್ನ ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿರಿ ಅಂತ ಕೇಳ್ತಾನೆ ಕ್ವಶನ್. ಇದು ಒಂದು ಅಪ್ಲೈಡ್ ಕ್ವಶನ್. ಇದು ನೀವು ಸ್ವಂತವಾಗಿ ಬರಿಬೇಕಾಗಿರುವಂತ ಪ್ರಶ್ನೆ. ಬಹಳ ಇದನ್ನ ಮೇಲಿಂದ ಮೇಲೆ ಕೇಳ್ತಾ ಇದ್ದಾನೆ ಪ್ರಶ್ನೆ. ಈ ಸಲ ಕೇಳಬಹುದು. ಆದ್ರೆ ಇಲ್ಲಿ ನಾವು ಗಮನಿಸ್ಬೇಕು, ಮೊಹಮ್ಮದ್ ಬಿನ್ ತುಗ್ಲಕ್ ಆಡಳಿತ ಪ್ರಯೋಗ ಫಸ್ಟ್ ಸೈನಿಕ ಪ್ರಯೋಗವನ್ನ ಬರಿಬಹುದು. ಅವನ್ ಕಾಲಿಂಜರ್ ಮೇಲೆ ದಾಳಿ ಮಾಡಿದಾಗ ಅಲ್ಲಿ ಸೈನ್ಯವನ್ನು ನಷ್ಟ ಮಾಡ್ಕೋತಾನ, ಒಳ್ಳೆಯದು. ಆಮೇಲೆ ನಂತರದಲ್ಲಿ ನಾವು ನೋಡ್ತಾ ಹೋಗ್ತೀವಿ ಆಡಳಿತ ಪ್ರಯೋಗ ಮಾಡ್ತಾನ. ಫಸ್ಟ್ ನಾವು ನೋಡ್ತಾ ಹೋಗ್ತೀವಿ ದೋ ಪ್ರದೇಶ ಮೇಲೆ ಅತಿಯಾದ ತೆರಿಗೆ. ಅದ ನಂತರದಲ್ಲಿ ನಾವು ನೋಡ್ತಾ ಹೋಗ್ತೀವಿ ರಾಜಧಾನಿ ವರ್ಗಾವಣೆ.
ಅದನಂತರದಲ್ಲಿ ನಾವು ನೋಡ್ತಾ ಹೋಗ್ತೀವಿ ಸಾಂಕೇತಿಕ ನಾಣ್ಯಗಳ ಚಲಾವಣೆ. ಇಷ್ಟು ಪಾಯಿಂಟನ್ನು ನೀವು ಬರೆದು ಅದನ್ನ ನಿಮ್ಮದೇ ಆದ ರೀತಿಯಲ್ಲಿ ವಿಮರ್ಶೆ ಮಾಡಿ ಉಪಸಂಹಾರ ಬರೆದ್ರೆ ನಿಮಗೆ 10 ಮಾರ್ಕ್ಸ್ ಕಂಪ್ಲೀಟ್ ಸಿಗುತ್ತೆ. ವಿಮರ್ಶೆ ಮಾಡಲೇಬೇಕು, ಆದರೆ ಒಳ್ಳೆ ಪಾಯಿಂಟ್ಸ್ ಯಾವುದು, ಕೆಟ್ಟ ಪಾಯಿಂಟ್ ಯಾವುದು ಅನ್ನೋಂಥದ್ದನ್ನ ನೀವು ತೆಗೆದು ಅಲ್ಲಿ ನಿಮ್ಮದೇ ಆದ ರೀತಿಯಲ್ಲಿ ಸ್ವರೂಪದಲ್ಲಿ ಆನ್ಸರ್ ಮಾಡಿದ್ರಪ್ಪ ಅಂತಂದ್ರೆ ನಿಮಗೆ 10 ಮಾರ್ಕ್ಸ್ ಸಿಗುತ್ತೆ. ಯಾವ ರೀತಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಧ್ರುವ ಪ್ರದೇಶದ ಮೇಲೆ ತೆರಿಗೆ, ಇಲ್ಲಿ ಒಳ್ಳೆಯ ಅಂಶಗಳೇನು ಮತ್ತು ಕೆಟ್ಟ ಅಂಶಗಳೇನು ಅನ್ನೋಂಥದ್ದು ನೀವು ಗಮನಿಸಬೇಕು. ಮೊದಲು ಧ್ರುವ ಪ್ರದೇಶದ ಮೇಲೆ ಏನಪ್ಪ ಅಂದ್ರೆ ಗಂಗಾ ಯಮುನಾ ಫಲವತ್ತಾದ ಭೂಮಿ ಮೇಲೆ ಅತಿಯಾದ ತೆರಿಗೆಯನ್ನು ವಿಧಿಸಿದ. ಅದು ಅವನು ಒಳ್ಳೆಯ ಉದ್ದೇಶ. ಯಾಕಪ್ಪ ಅಂದ್ರೆ ಅಲ್ಲಿ ಅವ ಏನ್ ಮಾಡಿದಪ್ಪ ಅಂತಂದ್ರೆ ಅದು ಒಂದು ಸಂಪತ್ ಭರಿತ ಭಾಗ, ಅಲ್ಲಿ ತೆರಿಗೆ ಹಾಕಿದ್ರೆ ಖಜಾನೆ ತುಂಬೋದಾಗಿತ್ತು. ಹಾಗಾಗಿ ಅವ ಏನ್ ಮಾಡದಪ್ಪ ಅಂದ್ರೆ ಅಲ್ಲಿ ಅತಿಯಾದ ತೆರಿಗೆ ಹಾಕಿ ಖಜಾನೆ ತುಂಬಲಿಕ್ಕೆ ಪ್ರಯತ್ನ ಪಟ್ಟ. ಇಲ್ಲಿ ನೀವು ವಿಮರ್ಶೆ ಮಾಡಬೇಕು. ಅವ ಏನ್ ಮಾಡ್ಬಿಟ್ಟಪ್ಪ ಅಂದ್ರೆ ತೆರಿಗೆನ ಕಡ್ಡಾಯಗೊಳಿಸ್ಬಿಟ್ಟ. ಆದರೆ ತೆರಿಗೆ ಜಾರಿಗೆ ಬರುವ ಸಮಯದಲ್ಲಿ ಅಲ್ಲಿ ಬರಗಾಲ ಕ್ಷಾಮ ಮೂಡಿತು. ಇದರಿಂದಾಗಿ ರೈತರು ತೆರಿಗೆ ಕಟ್ಟದೆ ಆ ಜಾಗದಿಂದ ಪಲಾಯನ ಮಾಡ್ಲಿಕ್ಕೆ ಚಾಲು ಮಾಡಿದ್ರು. ಇಲ್ಲಿ ನಾವು ಬರಿಬೇಕು, ಹೇಳ್ಬೇಕು ನಿಮ್ದಾದ ವ್ಯಾಖ್ಯೆ. ಅವ ತೆರಿಗೆಯನ್ನು ಕಡ್ಡಾಯಗೊಳಿಸದೆ ತೆರಿಗೆಯನ್ನ ಏನ್ ಮಾಡೋಕ್ಕಿತ್ತಪ್ಪ ಅಂದ್ರೆ ಕಡಿತಗೊಳಿಸ್ಬೇಕಾಗಿತ್ತು. ಅಂದಾಗಿ ಈ ಪ್ರಯೋಗದಲ್ಲಿ ಅವ ಯಶಸ್ವಿ ಆಗ್ತಾ ಇದ್ದ ಅನ್ನೋ ಈ ರೀತಿಯೊಳಗೆ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಬರಿಬೇಕು. ಅವ ಯೋಜನೆಗಳೆಲ್ಲ ಒಳ್ಳೆದಿದ್ರು, ನಿರ್ವಹಣೆ ಮಾಡುವಲ್ಲಿ ಏನಾಯ್ತಪ್ಪ ಅಂದ್ರೆ ವಿಫಲನಾದ. ಇದು ನಮಗ ಅಲ್ಲಿ ಬರಿಬೇಕಾಗಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಪರಿಣಾಮಗಳು ಬರೀ ಅಂತ ಕೇಳ್ತಾರೆ. ನಮ್ ಬಹಳ 1857 ದಂಗೆ ಬಹಳ ಇಂಪಾರ್ಟೆಂಟ್ ಕ್ವಶನ್. ಈ ಸಲ ಬಂದ್ರು ಬರ್ಬೋದು, ಬಹಳ ವರ್ಷದಿಂದ ಕೇಳಿಲ್ಲ, ಈ ವರ್ಷ ಕೇಳಕ್ಕೆ ಚಾನ್ಸಸ್ ಇದ್ರು ಕೇಳಬಹುದು. ಇಲ್ಲಿ ನಾವು ಗಮನಿಸ್ಬೇಕು, ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಕಾರಣಗಳೇನೇನಪ್ಪ. ಮೊದಲು ರಾಜಕೀಯ ಕಾರಣ, ಆರ್ಥಿಕ ಕಾರಣ, ಆಮೇಲೆ ನಂತರದಲ್ಲಿ ಧಾರ್ಮಿಕ ಹಿನ್ನೆಲೆ ಕಾರಣ, ಆಮೇಲೆ ಆಡಳಿತದ ಕಾರಣ, ಆಮೇಲೆ ನಂತರದಲ್ಲಿ ನಾವು ನೋಡ್ತಾ ಹೋಗ್ತೀವಿ ಅವರಲ್ಲಿ ತಕ್ಷಣದ ಕಾರಣ ನಾವು ನೋಡ್ತೇವೆ. ಎನ್ಫೀಲ್ಡ್ ಬಂದೂಕ್ ಬಗ್ಗೆ ನಮಗಲ್ಲಿ ಮಾಹಿತಿ ಬರ್ತದೆ. ಇನ್ನ ನಾವು ದಂಗೆ ಯಾವ ಸ್ವರೂಪ ಪಡಿತು, ಬ್ಯಾರಕ್ಪುರಿಂದ ಸ್ಟಾರ್ಟ್ ಆಗಿ ದಿಲ್ಲಿವರೆಗೂ, ಲಕ್ನೋ, ಝಾನ್ಸಿ ಈ ಎಲ್ಲ ಕಡೆ ಇವು ಹರಡಿರುವುದನ್ನ ನಾವು ಬರೀಬೇಕಾಗ್ತದೆ. ಆಮೇಲೆ ನಂತರದಲ್ಲಿ ನಾವು ಏನ್ ಮಾಡಬೇಕು, ಪರಿಣಾಮಗಳು ಬರೀಬೇಕು. ಹೀಗೆ ಆ ಪರಿಣಾಮಗಳು ಬರೋದು ನೀವು ಆನ್ಸರ್ ನೀವು ಮಾಡಿದ್ರಪ್ಪ ಅಂದ್ರೆ 10ಕ್ಕೆ 10 ನೀವು ಪಡಿಲಿಕ್ಕೆ ಸಾಧ್ಯ ಅದ. ಅದೇ ರೀತಿಯಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಆಧುನಿಕ ಮೈಸೂರಿನ ನಿರ್ಮಾತೃ ಅಂತ ಕರೆಯಲಾಗಿದೆ. ಇದು ಕೂಡ 10 ಮಾರ್ಕ್ಸಿನ ಪ್ರಶ್ನೆ. ಇದು ಹೋದ ಸಲ ಬಂದಿರುವಂತ ಪ್ರಶ್ನೆ, ಈ ಸಲ ಕೇಳಬಹುದು. ಅವರ ಒಂದು ಆಡಳಿತದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸರ್ ಎಂ ವಿಶ್ವೇಶ್ವರಯ್ಯ ಆಡಳಿತದ ಸುಧಾರಣೆಗಳು, ಕೈಗಾರಿಕಾ ಸುಧಾರಣೆಗಳು, ಶಿಕ್ಷಣದ ಸುಧಾರಣೆಗಳು, ಇತರೆ ಸಾಧನೆ, ಆಮೇಲೆ ಪರಿಹಾರದ ಕಾರ್ಯಗಳು, ಆಮೇಲೆ ಅವರ ವ್ಯಕ್ತಿತ್ವ, ಇಷ್ಟು ನೀವು ಬರೆದು ಲಾಸ್ಟ್ ಅವ್ರ ಕೃತಿಗಳು ಇಷ್ಟು ಬರೆದು ನೀವು ಉಪಸಂಹಾರ ಆಗುತ್ತೆ. ಇವು ಅಷ್ಟು ಏನಪ್ಪಾ ಅಂದ್ರೆ 4 ಕೊಟ್ಟಿದ್ದಾನೆ, ನೀವು ಬರೀದು 2 ಬರೀಬೇಕು. ಇನ್ನು ನೆಕ್ಸ್ಟ್ ನಮ್ಗೆ ಬಹಳ ಇಂಪಾರ್ಟೆಂಟ್ ಕಾಲಾನುಕ್ರಮ. 4 ಮೊದಲು ಪ್ರತಿ ವರ್ಷ 5 ಕೇಳ್ತಾ ಇದ್ದ, ಈಗ ಬದಲಾದ ಪ್ರಶ್ನೆ ಪತ್ರಿಕೆಗಳು 4 ಕೇಳ್ತಾ ಇದ್ದಾನೆ. ಏನಪ್ಪಾ ನಮಗೆ ಈ 4 ಇಲ್ಲಿ ಕೊಟ್ಟಿರುವಂಥದ್ದು, ಚಿಕ್ಕ ದೇವರಾಜ ಒಡೆಯರ್ ಬೆಂಗಳೂರು ಖರೀದಿಸಿದರು, ಹರಪ್ಪ ನಗರವನ್ನು ಪತ್ತೆ ಹಚ್ಚುವುದು, ಆಮೇಲೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮೊದಲ ಅಧಿವೇಶನ, ತಕ್ಕೊಳಂ ಕದನ, ಈ ರೀತಿ ನಮಗೆ ಕೊಟ್ಟಿದ್ದಾನ. ಇಲ್ಲಿ ನಾವು ಗಮನಿಸ್ಬೇಕು ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಕೇಳೋದು ಹೆಂಗೆ ಕೇಳ್ತಾನಪ್ಪ ಅಂದ್ರೆ ಪ್ರಾಚೀನದಾಗ ಅಲ್ಲಿ ಸಾಶಪು ಕಾಲ 1, ಆಮೇಲೆ ಪ್ರಾಚೀನ ಸಾಶ ಕಾಲದಾಗ 1, ಮಧ್ಯಕಾಲನಾಗ 1, ಆಧುನಿಕ ಕಾಲ, ಈ ರೀತಿಯಾಗಿ ಕೇಳ್ಬೋದು. ಇಲ್ಲ ಏನ್ ಮಾಡ್ಬೋದಪ್ಪ ಅಂದ್ರೆ ಪ್ರಾಚೀನದಲ್ಲಿ 1 ಕೇಳಿ, ಮಧ್ಯದಲ್ಲಿ 2 ಕೇಳಿ, ಆಧುನಿಕದಲ್ಲಿ 1 ಕೇಳಬಹುದು. ಈ ರೀತಿನೂ ಕೇಳಕ್ ಚಾನ್ಸಸ್ ಅವರು ಇರುವಂತದ್ದು ನಾವು ನೋಡ್ತಾ ಹೋಗ್ತೀವಿ. ಮತ್ತು ಇದ್ರೊಳಗೆ ಒಂದು ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಕೇಳ್ತಾನೆ. ಇದರ ಕರ್ನಾಟಕ ಇತಿಹಾಸ ವಿಶೇಷತೆ ಏನು ಹೇಳಿರುವಾಗ ಕರ್ನಾಟಕ ಇತಿಹಾಸ ನಾವು ನೋಡಿದಾಗ ಒಂದು ಪ್ರಶ್ನೆ, ಒಂದು ಮ್ಯಾಪ್ ವರ್ಕ್ ಇದೇನಂತಲ್ಲ, ಒಂದು ಕಾಲಾನುಕ್ರಮ ಒಳಗೆ ಕೇಳ್ತಾನೆ. ಅದೇ ರೀತಿಯಾಗಿ ಚಿಕ್ಕ ದೇವರಾಜ ಒಡೆಯರ್ ಬೆಂಗಳೂರು ಖರೀದಿಸಿದ ಕೇಳಿದ್ದಾರೆ, ಕರ್ನಾಟಕ ಇತಿಹಾಸ ಸಂಬಂಧಪಟ್ಟಿರುವಂಥದ್ದು. ಇಲ್ಲಿ ನಾವು ಗಮನಿಸಬೇಕು, ಫಸ್ಟ್ ಆನ್ಸರ್ ಯಾವ್ದಾಗುತ್ತೆ, ತಕ್ಕೊಳಂ ಕದನ. ಸಾಶ 949 ನಡೆದಂತ ತಕ್ಕೊಳಂ ಕದನ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಆಮೇಲೆ 2ನೇದು ಚಿಕ್ಕ ದೇವರಾಜ್ ಬೆಂಗಳೂರು ಖರೀದಿ ಮಾಡಿರುವಂಥದ್ದು 2ನೇ ಆನ್ಸರು. ಇನ್ನು 3ನೇ ಆನ್ಸರು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಅಧಿವೇಶನ, ಅದು ನಾವು ನೋಡ್ತಾ ಹೋಗ್ತೀವಿ. ಇನ್ನು ಲಾಸ್ಟ್ ಹರಪ್ಪ ನಗರ ಪತ್ತೆ ಹಚ್ಚಿ ಇರುವಂಥದ್ದು, ಇದು 1921 ಬಂದಿರುವಂಥದ್ದು. ಹಾಗಾಗಿ ನೀವು ಸೂಕ್ಷ್ಮವಾಗಿ ಗಮನಿಸಬೇಕು. ಹರಪ್ಪ ಬಂದು 2ನೇ ಪಾರ್ಟ್ನಾಗ ಬಂದ ತಿಳ್ಕೊಂಡು ನೀವೇನ್ ಮಾಡ್ತೀರಪ್ಪ ಅಂದ್ರೆ ಅದನ್ನೇ ಮೊದಲು ಹಾಕ್ಲಕ್ಕೆ ಹೋಗ್ತೀರಿ. ಅದರ ಪತ್ತೆ ಹೆಚ್ಚಿ ಇರುವಂಥದಕ್ಕೆ ನಮ್ಗೆ ಹೇಳ್ಯಾರ, ಅದು ಪತ್ತೆ ಹೆಚ್ಚಿದ ಯಾವಾಗಪ್ಪ ಅಂದ್ರೆ 1921. ಹೀಗೆ ಪಾಠದ ಅನುಗುಣವಾಗಿ ನೀವೇನಾದ್ರು ಹಾಕಿದ್ರೆ ತಪ್ಪಾಗುವ ಚಾನ್ಸಸ್ ಬಹಳಷ್ಟು ಇರುತ್ತೆ. ಅದನ್ನ ಇಶ್ವಿಗಳನ್ನ ನೀವು ಗಮನಿಸಬೇಕು. ಆದ್ರೆ ಇಶ್ವಿಗಳನ್ನ ಬರೆಯೋ ಅವಶ್ಯಕತೆ ಇಲ್ಲ, ಆದ್ರೆ ನಿಮ್ ತಲೆಯೊಳಗಿದ್ರೆ ಸಾಕು. ಇನ್ನು ನಾವು ನೋಡ್ತೀವಿ 39ನೇ ಕ್ವಶನ್, ಮ್ಯಾಪ್ ವರ್ಕ್.
ಮ್ಯಾಪ್ ನಮ್ಮ ಮೊದಲು 8 ಪ್ಲೇಸ್ ಕೊಡ್ತಿದ್ದ, ಈಗ ಬದಲಾದ ಪ್ರಶ್ನೆ ಪತ್ರಿಕೆ 5 ಕೊಡ್ತಾನ. ಆ 5 ಗುರುತಿಸ್ಬೇಕು, 5 ಬರಿಬೇಕು ನಾವು ಬರಬೇಕಾಗುತ್ತೆ. ಇಲ್ಲಿ ನಿಮ್ಗೆ ಕೊಟ್ಟಿರುವಂಥದ್ದು ಯಾವ 5 ಯಾವಪ್ಪ ಅಂದ್ರೆ ತಕ್ಷಶಿಲಾ, ಹಳೆಬೀಡು, ಪಾಣಿಪತ್, ವಿಜಯಪುರ, ದಂಡಿ, ಹಿಂಗೆ 5 ಕೊಟ್ಟಿದ್ದಾನ. ಮೊದಲು ತಕ್ಷಶಿಲಾ ಇಲ್ಲಿ ನಾವು ಗಮನಿಸ್ಬೇಕು. ತಕ್ಷಶಿಲಾ ಇದು ಪಾಕಿಸ್ತಾನದಲ್ಲಿದೆ, ಪ್ರಾಚೀನ ವಿಶ್ವವಿದ್ಯಾಲಯಗಳಲ್ಲಿ ಒಂದಾಗಿದೆ. ನಾವು ಎಲ್ಲಿ ಬರ್ತಾ ಅನ್ನೋದು ನಾವು ಬಹಳ ಇಂಪಾರ್ಟೆಂಟ್ ಬರೀಬೇಕು. ಹಳೆಬೀಡು ಇದು ಹಾಸನ ಜಿಲ್ಲೆಯಲ್ಲಿದೆ, ಹೊಯ್ಸಳರ ರಾಜಧಾನಿಯಾಗಿತ್ತು. ಪಾಣಿಪತ್ ಇದು ಹರಿಯಾಣ ರಾಜ್ಯದಲ್ಲಿದೆ, ಇದು 3 ಕದನಗಳು ನಡೆದ ಯುದ್ಧ ಭೂಮಿಯಾಗಿದೆ. ಆಮೇಲೆ ಬಿಜಾಪುರ ಇದು ಕರ್ನಾಟಕ ಉತ್ತರ ಭಾಗದಲ್ಲಿದೆ, ಇಲ್ಲಿ ಪ್ರಸಿದ್ಧ ಗೋಳಗುಮ್ಮಟ ನಾವು ಕಾಣ್ತಾ ಹೋಗ್ತೀವಿ. ದಂಡಿ ಇದು ಗುಜರಾತಿನ ಪಶ್ಚಿಮ ತೀರದಲ್ಲಿದೆ, ಗಾಂಧೀಜಿ ಇಲ್ಲಿಂದ ಉಪ್ಪಿನ ಸತ್ಯಾಗ್ರಹ ಆರಂಭಿಸಿದರು ಅನ್ನುವಂಥದ್ದು ನಾವು ಇಲ್ಲಿ ಗಮನಿಸ್ಬೇಕು. ಇದೇ ರೀತಿಯಾಗಿ ಇನ್ನೂ ಪ್ಲೇಸ್ಗಳು ನಮಗೆ ನೋಡ್ತಾ ಹೋಗ್ತೀವಿ. ಇಲ್ಲಿ ಮ್ಯಾಪ್ ನಾವು ಗಮನಿಸ್ತಾ ಹೋದಾಗ ಭಾರತದ ಆಚೆಗೆ 2 ಪ್ರಶ್ನೆಗಳದ, ಒಂದು ಹರಪ್ಪ ಅದ, ಇನ್ನೊಂದು ತಕ್ಷಶಿಲಾ ಅದ. ಒಂದು ಕೇಳ್ತಾನ ಭಾರತದ ಆಚೆಗೆ, ಅದ್ರೊಳಗೆ ಒಂದು ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಕೇಳ್ತಾನ. ಇದು ನಾವು ಗಮನಿಸ್ಬೇಕು. ಮ್ಯಾಪ್ ಒಳಗೆ ನೀವು ಎಲ್ಲಾ ವಿದ್ಯಾರ್ಥಿಗಳು ನಾವು ಇಲ್ಲಿ ಗಮನಿಸ್ಬೇಕು. ಏನಪ್ಪಾ ಅಂತಂದ್ರೆ ನಾನು ಈ ಮ್ಯಾಪ್ ಬಗ್ಗೆ ಒಂದು ವಿಡಿಯೋ ಮಾಡಿ ಕೂಡ ನಾವು ಯೂಟ್ಯೂಬ್ ಚಾನೆಲ್ಗಳು ಬಿಟ್ಟಿದ್ದೀನಿ, ಅದನ್ನು ಕ್ಲಿಯರ್ ಆಗಿ ನೋಡ್ಕೊಂಡಾಗ ಗೊತ್ತಾಗ್ತದ. ಜೊತೆಗೆ ಇನ್ನೊಂದು ಈ 39A ನಾವು ನೋಡಿದ್ವಿ, 39B ಏನಂತದ್ದು, ಇದು ದೃಷ್ಟಿ ವಿಕಲಚೇತನ ಮಕ್ಕಳಿಗೆ ಮಾತ್ರ. ಇಲ್ಲಿ ಇದನ್ನ ಸೂಚನೆ ಕರೆಕ್ಟಾಗಿ ನೋಡ್ಕೋಬೇಕು. ಕ್ವಶನ್ ಈಸಿ ಅದಂತೇಳಿ ಇದನ್ನ ಬರೆಯಂಗಿಲ್ಲ. ಇದು ಯಾವ ಮಕ್ಕಳಿಗೆ ಇರ್ತದಪ್ಪ ಅಂದ್ರೆ ದೃಷ್ಟಿ ವಿಕಲಚೇತನ ಮಕ್ಕಳಿಗೆ ಇರ್ತದ. ಅಲ್ಲಿ ಅವರಿಗೆ ದೃಷ್ಟಿ ವಿಕಲಚೇತನ ಮಕ್ಕಳಿಗೆ ಇಮ್ಮಡಿ ಪುಲಕೇಶಿ ಸಾಧನೆ ಬಗ್ಗೆ ಕೊಟ್ಟಿದ್ದಾನ. ಹಾಗಾದ್ರೆ ಇದನ್ನ ನೀವು ಬರೆಯೋ ಹಾಗಿಲ್ಲ. ಯಾರು ದೃಷ್ಟಿ ವಿಕಲಚೇತನ ಅಲ್ಲ ಇದನ್ನ ಬರೆಯೋ ಹಾಗಿಲ್ಲ. ಹಾಗಾಗಿ ಇದನ್ನ ನೀವು ಗಮನಿಸಬೇಕು. ಇಷ್ಟೊತ್ತನ ನಾನು ಎಲ್ಲ ಈ ಪ್ರಶ್ನೆ ಪತ್ರಿಕೆಯನ್ನ ವಿವರವಾಗಿ ಬಿಡಿಸಿದ್ದೀನಿ. ನಿಮಗೆ ಮತ್ತೆ ಏನೇ ಡೌಟ್ಸ್ ಇದ್ರು ಕೂಡ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ನೀವು ನನ್ನ ಮೊಬೈಲ್ ನಂಬರ್ ಹಾಕಿರ್ತೀನಿ, SMS ಮೂಲಕ, ವಾಟ್ಸಪ್ ಮೂಲಕ ನೀವು ಸಮಸ್ಯೆನ ಬಗೆಹರಿಸಿಕೊಳ್ಬೋದು. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆತ್ಮೀಯರೇ.